ಲೇ ಏ ಲೋಕಿ ಎಷ್ಟು ಹೇಳೋದು ನಿಂಗೆ ಒತ್ತಾರಣೆ ಬಂದ ತಕ್ಷಣ ಪೂಜೆ ಮಾಡುವಂತ 1 ಗಂಟೆ ಕಡ್ಡಿ ಬೆಳಿಗ್ಗೆ ಚೆಲ್ಲಲ್ಲೇ 12 ಗಂಟೆ ಒಳಗೆ ದೇವ್ರಿಗೆ ಪೂಜೆ ಮಾಡ್ಬೇಕಣ. ಎಷ್ಟು ಹೇಳೋದು ಇವ್ರಿಗೆ ಇದೇ ಕತೆ ಆಗೋಯ್ತು. ಮಿಲಿಟ್ರಿ ಹೋಟ್ಲಲ್ಲಿ ಮಾತು ಕೇಳೋರು ಒಬ್ರು ಇಲ್ಲ. ಇದೇ ಕತೆ, ಇದೇ ರೋದನೆ, ಇದೇ ರಾಗ ಒಂದೇ ತಾಳಿ. ನಮಸ್ಕಾರ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಮುರಳಿ ಮಿಲಿಟ್ರಿ ಹೋಟ್ಲು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಮುರಳಿ ಮಿಲಿಟ್ರಿ ಹೋಟ್ಲಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಒಳ್ಳೆ ನಾನ್ ವೆಜಿಟೇರಿಯನ್ ಮಾಡುವಂಥ ಹೋಟ್ಲವ್ರನ್ನ ಕರೆಸ್ತಾ ಇದ್ದೀವಿ. ಒಳ್ಳೆ ಅಡುಗೆ ಮಾಡುವಂಥ ಅವ್ರನ್ನೂ ಕರೆಸ್ತಾ ಇದ್ದೀವಿ. ಮನೆಯಲ್ಲಿ ಗೃಹಿಣಿಯರು ಕೂಡ ತುಂಬ ಸಿಕ್ಕಾಪಟ್ಟೆ ಸಖತ್ತಾಗಿ ನಾನ್ ವೆಜಿಟೇರಿಯನ್ ಮಾಡ್ತಾರೆ, ಅವ್ರನ್ನೂ ಕರೆಸ್ತಾ ಇದ್ದೀವಿ. ಒಳ್ಳೊಳ್ಳೆ ಅಡುಗೆನ ತೋರಿಸುವಂಥ ಏಕೈಕ ಕಾರ್ಯಕ್ರಮ ಶನಿವಾರ ಭಾನುವಾರ ಮಧ್ಯಾಹ್ನ 1 ರಿಂದ 2 ಗಂಟೆ ಪ್ರಸಾರ ಆಗುತ್ತೆ. ಅದೇ ಮುರಳಿ ಮಿಲಿಟ್ರಿ ಹೋಟ್ಲು ಫಾರ್ಚೂನ್ ಸನ್ಫ್ಲವರ್ ಅರ್ಪಿಸುವ ಮುರಳಿ ಮಿಲಿಟ್ರಿ ಹೋಟ್ಲು ಕಾರ್ಯಕ್ರಮದಲ್ಲಿ ಮುರಳಿಯವರೇ ಯಾರು ಬರ್ತಾ ಇದ್ದಾರೆ ಇವತ್ತು ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನ್ಯೂ ಪ್ರಶಾಂತ್ ಹೋಟೆಲ್, ನಾಟಿ ಸ್ಟೈಲ್, ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತು ಡೀಲಕ್ಸ್ ರೆಸ್ಟೋರೆಂಟ್ ಕಡೆಯಿಂದ ಬರ್ತಾ ಇದ್ದಾರೆ. ಕುಮಾರ್ ಅವರು ಬರ್ತಾ ಇದ್ದಾರೆ. ಒಳ್ಳೆ ಒಂದು ಅಡುಗೆ ಮಾಡಬೇಕು ಅಂತ ಬಂದಿದ್ದಾರೆ. ಇದ್ಕಿದ ಬೆಳೆ ಕಾಲದಲ್ಲಿ ಸಾರ್ ಅದನ್ನ ಹಾಕೊಂಡು ಇದನ್ನ ಮಾಡ್ಕೊಂಡ್ರೆ ಅದ್ಭುತವಾಗಿರುತ್ತೆ ಅದು ಅಂತ ಹೇಳಿದ್ದಾರೆ. ಅದ್ಯಾವುದು, ಅದಕ್ಕೇನು ಹಾಕೋಬೇಕು, ಕುಮಾರ್ ಅವ್ರ ಜೊತೆ ಮಾತಾಡೋಣ. ಕುಮಾರ್ ಬನ್ನಿ. ಕುಮಾರ್ ನಮಸ್ಕಾರ. ಕುಮಾರ್ ನಮಸ್ಕಾರ ಸರ್, ಬನ್ನಿ. ಏನ್ ಕುಮಾರ್, ನಾವು ಹೇಳಿದ್ದೆಲ್ಲ ಅದು ತಂದಿದ್ದೀರಾ, ಜೊತೆ ಇದನ್ನು ತಂದಿದ್ದೀರಾ. ಅದು ಮತ್ತೆ ಇದನ್ನ ಹಾಕಿದ್ರೆ ಅದ್ಭುತವಾಗಿರುತ್ತೆ. ಅದೇನು ಅಂತ ಹೇಳಿ ಕುಮಾರ್. ಹೌದು ಸರ್, ಹೇಳಿ. ಇದಕ್ ಬೇಳೆ ಬೋಟಿ ಗೊಜ್ಜು ಅಂದ್ರೆ ಎಡಿ ಮನೇಲಿ ಎಲ್ಲರಿಗೂ ಫೇಮಸ್ ಆದದು. ಮುಖ ಅಳ್ಬಿಡು ತಂಗೆ. ಇದ್ಕಿದ್ ಬೆಳೆ ಬೋಟಿ ಗೊಜ್ಜು ಸಾರ್ ಮನ್ಲಿರೋರೆಲ್ಲ ಅದ್ಭುತವಾಗಿ ತಿಂತಾರೆ, ಮನೆಯವ್ರಿಗೆಲ್ಲ ಖುಷಿ ಆಗುತ್ತೆ. ಅದು ಮಾರ್ಬಿಟ್ರೆ ಒಂಥರ ಹಬ್ಬ ಮಾಡ್ದಂಗ್ ಮನ್ಲಿ. ಹೌದು ಸರ್, ಅಲ್ವೇನ್ರಿ? ಹಬ್ಬನೇ. ಅದ್ರ ಜೊತೆಗೆ ಬೆಳಗ್ಗೆಯಿಂದನೇ ಶುರು ಆಗ್ಬಿಟ್ರೆ ಕತೆಗಳು ನೋಡ್ಬೇಕು ನೀವು ಅದ್ರ ಕತೆನ. ಓಕೆ, ಏನ್ ಮಾಡ್ತಾ ಇದ್ರಿ ನೀವು? ಬೋಟಿ ಗೊಜ್ಜು ಮಾಡ್ತಾ ಇದ್ದಾರೆ ಸರ್. ಬೋಟಿ ಗೊಜ್ಜು ಮಾಡ್ತಾ ಇದಾರೆ. ಬೋಟಿ ಗೊಜ್ಜು ಸಾಮಾನ್ಯ, ಆದರೆ ಇದ್ಕಿದ್ ಬೇಳೆ ಹಾಕಿ ಬೋಟಿ ಗೊಜ್ಜು ಮಾಡಿ ಅಕ್ಕಿ ರೊಟ್ಟಿ ಗಿಟ್ಟಿ ಮಾಡ್ಕೊಂಡು ತಿಂತಾ ಇರ್ಬೇಕು. ಅದ್ರ ಮಜಾ ನೋಡ್ಬೇಕು ನೀವು. ಓಕೆ, ಇದ್ಕಿದ್ ಬೇಳೆ ಹಾಕಿ ಬೋಟಿ ಗೊಜ್ಜನ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಬೋಟಿ ಗೊಜ್ಜು ಬೇಕಾಗುವ ಸಾಮಗ್ರಿಗಳು: ಬೋಟಿ, ಗೋಡಂಬಿ, ಒಣ ಕೊಬ್ಬರಿ, ಇದಕ್ಕೆ ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಟೊಮೊಟೊ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಚಕ್ಕೆ, ಕಾಳು ಮೆಣಸು, ಏಲಕ್ಕಿ, ಗಸಗಸೆ, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಕುಕ್ಕರ್ ಕೊಡಿ ಸರ್. ತಿರ್ಗಾ ಏನೋ ಕುಕ್ಕರ್ ಅದೇನೋ ಮಾಡಿದಿರ ಅವಸ್ಥೆ. ಅದಕ್ಕೆ ಕುಕ್ಕರ್ ಕೊಡಿ, ನಾನು ತೊಳೆದಿದ್ದೀನಿ ಅಷ್ಟೇ. ಅದು ತೊಳೆದಿರೋದು ಅಷ್ಟೇನಾ? ಅಷ್ಟೇ, ಅದು ಕ್ಲೀನಾಗಿ ನೀಟಾಗಿ ತೊಳೆದಿರೋದು. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಎಸ್ ಸರ್. ಈರುಳ್ಳಿ ಆಗ್ತಾ ಇದೆ, 1-2 ಸ್ಪೂನು ಹಾಕಿ. 2 ಸ್ಪೂನ್ ಈರುಳ್ಳಿ, ಆಮೇಲೆ 2 ಸ್ಪೂನ್ ಈರುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಪುದೀನ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಪುದೀನ, ಸ್ವಲ್ಪ ಒಳ್ಳೆ ಇಕ್ಕಿದ ಬೇಳೆ ಹಾಕಿ ಬೋಟಿ ಗೊಜ್ಜನ ಮಾಡೋ ತೋರಿಸ್ಕೊಡ್ತಾ ಇದ್ದಾರೆ. ನ್ಯೂ ಪ್ರಶಾಂತ್ ಹೋಟ್ಲಿಂದ ಬಂದಿದ್ದಾರೆ ಕುಮಾರ್ ಅವರು. ಬೆಳ್ಳುಳ್ಳಿ ಆಗ್ತದೆ 1.5 ಸ್ಪೂನ್. 1.5 ಸ್ಪೂನು ಬೆಳ್ಳುಳ್ಳಿ ಪೇಸ್ಟು. ಒಬ್ಬ ವೆರಿ ಗುಡ್. ಆಮೇಲೆ 1 ಸ್ಪೂನ್ ಶುಂಠಿ, 1 ಸ್ಪೂನು ಶುಂಠಿ ಪೇಸ್ಟ್. ಓಕೆ, ಯಾವಾಗಲೂ ಹೇಳ್ತಾ ಇರ್ತೀವಿ ಶುಂಠಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು, ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು, ಶುಂಠಿ ಪ್ರಮಾಣ ಕಡಿಮೆ ಇರಬೇಕು. ಓಕೆ, ಆಮೇಲೆ ಇವಾಗ ನಿಮ್ಮ ಹೋಟೆಲ್ ಯಾವಾಗ ಈ ತಿಂಗಳೆಲ್ಲ ನಾವು ಬೋಟಿಗೆ ಹೋಗಿ ತಿನ್ನಕ್ಕೆ ಹೋಯ್ತು ಅಂದ್ರೆ ಇಕ್ಕಿ ಬೆಳೆ ಹಾಕಿರ್ತೀರಾ? ಹೌದು, ಹಾಕಿರ್ತೀವಿ ಸರ್. ಈ ತಿಂಗಳು ಈ ಸೀಸನ್ ಪೂರ್ತಿ ಹಾಕಿರ್ತೀವಿ. ಹೌದಾ? ಈ ಸೀಸನ್ ವೆರಿ ಗುಡ್ ಸರ್. ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ಲ ಇದು? ಹೌದೌದು, ಈ ಸೀಸನ್ ಸ್ಟಾರ್ಟ್ ಆದ್ರೆ ಸೀಸನ್ ಸ್ಟಾರ್ಟ್ ಆಯ್ತು ಅಂತ ಏನಿಲ್ಲ, ಎಂಡೇ ಆಗಲ್ಲ ಇವಾಗ. ಎಂಡಾಗೋ ಕಥೆನೇ ಇಲ್ವಲ್ಲ. ಬೋಟಿನ ಹೆಂಗೆ ತೊಳೆದ್ರಿ? ಏನಾಗಿ ತೊಳೆದ್ರಿ? ಮಾಮೂಲಿ ಬಿಸಿನೀರಲ್ಲಿ ಮಾಮೂಲಿ ಬಿಸಿನೀರಲ್ಲಿ ಕುದಿಸ್ಬಿಟ್ಟು ಕಾಸಿ ಹಚ್ಚಿಬಿಟ್ಟು ತೆಗೆದ್ಬಿಟ್ಟು ಕೆರಿಬೇಕು ಫಸ್ಟ್. ಓಕೆ, ಮಾಮೂಲಿ ಅದ್ರ ಮೇಲಿಂದ ವೈಟ್ನೆಸ್ ಎಲ್ಲ ತೆಗೆದ್ಬಿಡ್ತು ಕ್ಲೀನಾಗಿ, ಒಳಗಡೆ ಮೇಲಿರೋ ಗ್ಲೀಜೆಲ್ಲ ಬಂದ್ಬಿಡುತ್ತೆ. ಓಕೆ, ಸುಣ್ಣಗಿನ ಹಾಕಲ್ವಾ? ಏನಿಲ್ಲ ಸರ್, ಸುಣ್ಣಗಿನ ಏನು. ಹಾಕೊಳ್ಳಿ ಸಾಕು ಬಿಡಿ, ಕಚ್ಕೊಳ್ತಾ ಇರೋದು ಬಿಡಿ. ಸ್ವಲ್ಪ ಅಷ್ಟು ಆಗ್ತಾಯಿದೆ ಸರ್. ಸ್ವಲ್ಪ ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಯಿತು. ಈರುಳ್ಳಿಯ ಜೊತೆಗೆ ಮೆಂತ್ಯ ಸೊಪ್ಪಿನ ಜೊತೆಗೆ ಪುದೀನ ಸೊಪ್ಪಿನ ಜೊತೆಗೆ. ಓಕೆ, ನೆಕ್ಸ್ಟು ಬೋಟಿ ಆಗ್ತಾಯಿದೆ ಸರ್. ಬೋಟಿ ಎಷ್ಟು ಬೋಟಿ? 1 ಸೆಟ್ 2 ಸೆಟ್ಟಾ? 1 kg ಇದೆ ಸರ್ ಇದು. 1 kgನ ಸೆಟ್ ಅಲ್ವೇನ್ರಿ? ಸೆಟ್ 2 ಸೆಟ್ ಬರುತ್ತೆ. ನೀವು ಈ ಬೋಟಿ ಹಾಕ್ಬೇಕಂದ್ರೆ ಬರೀ ಬೋಟಿ ಹಾಕ್ಬಾರ್ದು ಕುಮಾರ್. ನಮಗೆ ಒಂದು ಸ್ವಲ್ಪ ಲಿವರು, ಸ್ವಲ್ಪ ದೊಮ್ಮೆ ಎಲ್ಲ ಲಿವರ್ ಹಾಕ್ಬೇಕು, ದೊಮ್ಮೆ ಹಾಕ್ಬೇಕು, ಕೊಬ್ಬಿನ ಕಳ್ಳು ಹಾಕ್ಬೇಕು, ಅಜಾರ್ ಖಾನಿ ಹಾಕ್ಬೇಕು. ಇವೆಲ್ಲ ಹಾಕಿದ್ರೇನೆ ಮಜಾ ಬರೋದು. ಹಾಕಿ. ಆಯ್ತು ಸರ್.
1 kg ಇದು 1 kg. ಓಹೋ ಓಹೋ ಕುಮಾರ್, ಭಾನುವಾರದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆ ತೋರ್ಸೋಕ್ಕೋಸ್ಕರ ಕುಮಾರ್ ಅವ್ರು ಬಂದಿದ್ದಾರೆ. ಯಾಕಂದರೆ ಹೋಟ್ಲಲ್ಲಿ ನಾನು ಹೇಳಿರೋ ಐಟಮ್ಗಳೆಲ್ಲ ಹಾಕಲ್ಲ. ನಾವು ಮನೇಲಿ ಮಾಡ್ಕೋಬೇಕು ಅಂದರೆ ನಾನು ಹೇಳಿರೋ ಐಟಮ್ ಎಲ್ಲ ಹಾಕ್ಸ್ಕೊಳ್ಳಿ. ಸ್ವಲ್ಪ ಲಿವರು, ಸ್ವಲ್ಪ ತಿಲ್ಲಿ, ಸ್ವಲ್ಪ ಅಜಾರ್ ಖಾನಿ ಅಂತ ಒಂದು ಸೆಟ್ಟೆ ಸಿಗುತ್ತೆ, ಅದು ಸ್ವಲ್ಪ ಕೊಬ್ಬಿನ ಕರಳು, ಇವೆಲ್ಲ ಹಾಕ್ಸ್ಕೊಂಡು ಬೋಟಿ ಜೊತೆಗೆ ಆ ಸೆಟ್ಟಿನ ಜೊತೆಗೆ ಹಾಕ್ಸ್ಕೋಬೇಕು. ಮನೇಲಿ ಮಾಡೋರು ದೇವರಣೆಗೂ ಹೋಟ್ಲಲ್ಲಿ ಅವೆಲ್ಲ ಹಾಕೋಕ್ಕೆ ಚಾನ್ಸು ಇಲ್ಲ, ಹಾಕೋದಿಲ್ಲ. ಅವ್ರಿಗೆ ಹಾಕಿದ್ರೆ ವರ್ಕೌಟ್ ಆಗೋದಿಲ್ಲ. ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಚಿಲ್ಲಿ ಪೌಡ್ರು, ಅವದೇ ಚಿಲ್ಲಿ ಪೌಡ್ರು, ಸ್ವಲ್ಪ ಕೆಂಪು ಜಾಸ್ತಿ ಇರಬೇಕು ಅವ್ರಿಗೆ. ಹೌದು. ಹಾಕೊಳ್ಳಿ ಸ್ವಾಮಿ. ರೆಡ್ ಚಿಲ್ಲಿ ಪೌಡ್ರಾ? ಹೌದು. ನೀವೇ ತಯಾರು ಮಾಡೋದಾ? ಎಸ್. ಏನಾಗಿ ತಯಾರು ಮಾಡಿದ್ದೀರಾ ಅದು? ಮಾಮೂಲಿ ಬ್ಯಾಡಿಗೆ ಗುಂಟೂರು 2 ಮಿಕ್ಸ್ ಇದೆ. ಬ್ಯಾಡಗಿ ಗುಂಟೂರನ್ನ ಹಾಕಿ ಚೆನ್ನಾಗಿ ರುಬ್ಸಿರೋಂಥ ಅದ್ಭುತವಾದಂಥ ಖಾರದ ಪುಡಿ. ಎಸ್ ಸರ್. ಉಪ್ಪು ಹಾಕಾಗೋಗಿದೆ, ಅರ್ಶಿನ ಹಾಕಾಗೋಗಿದೆ, ಸ್ವಲ್ಪ ನೀರು ಹಾಕ್ತಾ ಅಚ್ಚ ಖಾರದ ಪುಡಿ ಹಾಕಾಗೋಗಿದೆ. ನೀರು ಹಾಕ್ತಾ ಇದೆ. ಹಾಕಿ ಸರ್. ಆಹಾ ಹಾ ಹಾ. ಎಷ್ಟು ಪ್ಲೇಟ್ ಆಗುತ್ತೆ ಇದ್ರೊಳಗಡೆ 1 kgಗೆ? ಇದು ಬೋಟಿ ಇದಕ್ಕೆ ಬೇಳೆ ಹಾಕೋದ್ರಿಂದ 10 ಪ್ಲೇಟ್ ಆಗುತ್ತೆ. 8 ಪ್ಲೇಟೇ ಬರೋದು. 10 ಪ್ಲೇಟ್ ಬರಬೇಕಲ್ಲ? 10 ಪ್ಲೇಟ್ ಬರೋದು. ಕುಗ್ಸೋಣ. ಓಕೆ, ಬೋಟಿನ ಕುಕ್ಕರ್ಲಿ ಹಾಕಿದ್ದೀವಿ. ಮಿನಿಮಮ್ಮು 5 ವಿಷಲ್ ಬೇಕು. ಹೌದು, 5ರಿಂದ 5ರಿಂದ 6. ಎಷ್ಟಿಗೆ ಬೇಕಾದ್ರೆ ನಿಲ್ಲಿಸ್ಕೊಳ್ಳಿ. ಈ ಕಡೆ ಬೋಟಿ ಕೂಗಿಸ್ಕೊಳ್ತಾ ಇದ್ದೀವಿ. ಇಲ್ಲೇನ ಕಣ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದ್ದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸರ್ 2 ಪೀಸ್ ಚಕ್ಕೆ ಹಾಕ್ತಾ ಇದ್ದೀನಿ. ಚಕ್ಕೆ ಒಂದು 2 ಪೀಸ್. 2 ಪೀಸ್ ಚಕ್ಕೆ. 2 ಪೀಸ್ ಅಲ್ಲ, 4 ಪೀಸ್ ಚಕ್ಕೆ. 4 ಪೀಸ್ ಚಕ್ಕೆ, ಒಂದು ಅರ್ಧ ಟೀ ಸ್ಪೂನ್. ಅರ್ಧ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು. ಒಂದು ಅರ್ಧ ಟೀ ಸ್ಪೂನ್ ಲವಂಗ. ಓಹೋ, ಮುಗ್ದೋಯ್ತು ಕತೆ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿನ ಹಾಕಿ ಸರ್. 2ರಿಂದ 3 ಸ್ಪೂನ್ ಈರುಳ್ಳಿ. 2ರಿಂದ 3 ಸ್ಪೂನ್ ಅಷ್ಟು ಈರುಳ್ಳಿ. ರುಬ್ಬಿಂಗ ಇದೆಲ್ಲ ರುಬ್ಬಿಂಗ್ ಅದಾಗಷ್ಟು ರೆಡಿ ಆಗುತ್ತೆ ಸರ್. ಪ್ರಿಪೇರ್ ಆಗುತ್ತೆ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳಿ ಸರ್. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕೊತ್ತಂಬರಿ, ಚಕ್ಕೆ, ಲವಂಗ, ಕಾಳುಮೆಣಸು, ಈರುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಟೊಮೊಟೊ ಹಾಕ್ತಾ ಇದೆ ಸರ್. ಟೊಮೆಟೊ ಬೇಕಾ? ಹಾಂ. ಹಾಕಿ ಸರ್. ಟೊಮೊಟೊ 2 ಸ್ಪೂನ್ ಅಷ್ಟು. 2 ಸ್ಪೂನ್ ಟೊಮೆಟೊ. 2 ಟೊಮೊಟೊ. 2 ಟೊಮೆಟೊ, 2 ಸ್ಪೂನ್ ಅಲ್ಲ, 2 ಫುಲ್ ಟೊಮೆಟೊ. ಎಸ್. ಕೊಬ್ಬರಿ ಹಾಕ್ತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನ್ ಕೊಬ್ಬರಿ. ಕೊಬ್ಬರಿ 2 ಸ್ಪೂನ್. 2 ಸ್ಪೂನ್ ಕೊಬ್ಬರಿ, 2 ಟೊಮೆಟೊ, 1 ಈರುಳ್ಳಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಕಾಳುಮೆಣಸು, 3 ಸ್ಪೂನ್ ಗೋಡಂಬಿ. ಓಕೆ. 1 ಸ್ಪೂನ್ ಗಸಗಸೆ. 1 ಸ್ಪೂನ್ ಗಸಗಸೆ. ಓಕೆ. ಆಮೇಲೆ ಧನಿಯಾ ಪುಡಿ ಹಾಕ್ಬೇಕು. ಧನಿಯಾ ಪುಡಿ ಹಾಕ್ತೀರಾ? ಇದೆಲ್ಲ ನಾವು ಹೋಟ್ಲಲ್ಲಿ ಮಾಡ್ಕೋಬೇಕು. ಎಲ್ಲ ಸಪ್ರೇಟ್ ಬರುತ್ತೆ. ಅಂದರೆ ಈರುಳ್ಳಿ ಮಸಾಲೆ ಬೇರೆ, ಈರುಳ್ಳಿ ಧನಿಯಾ ಪುಡಿ ಒಂದು ಸಪ್ರೇಟ್ ಬರುತ್ತೆ. ಓಕೆ. ಕೊಬ್ಬರಿ, ಗಸಗಸೆ, ಗೋಡಂಬಿ ಸಪ್ರೇಟ್ ಪೇಸ್ಟ್ ಬರುತ್ತೆ. ಸಪ್ರೇಟ್ ಪೇಸ್ಟ್. ಇವ್ರು ಏನು ಮಾಡ್ತಾರೆ ಅಂದರೆ ಈ ಬಕೆಟ್ ಗಟ್ಟಲೆ ರುಬ್ಬಿ ಇಟ್ಬಿಟ್ಟಿರ್ತಾರೆ. ಟೊಮೆಟೊ ಪೇಸ್ಟು, ಈರುಳ್ಳಿ ಪೇಸ್ಟು, ಗಸಗಸೆ ಮತ್ತು ಗೋಡಂಬಿಯ ಪೇಸ್ಟು ಎಲ್ಲ ಇಟ್ಬಿಟ್ಟಿರ್ತಾರೆ. ಯಾಕೆಂದರೆ ಅದು ತೆಗಿಯೋದು, ಹಿಂಗೆ ಹಾಕೋದು, ಹಿಂಗೆ ಅಳಾಡ್ಸೋದು, ಕೊಡ್ತಾರೆ ಅಷ್ಟೇ. ಯಾಕೆಂದರೆ ಅಷ್ಟು ಲಾಟ್ಗಟ್ಟಲೆ ಮಾಡಬೇಕಲ್ವ ಅದು. ಹೌದು. ಇಷ್ಟು ಮಾಡೋದು ಕಮ್ಮಿ ಆಗುತ್ತೆ, ಪರವಾಗಿಲ್ಲ ನಡಿ. ಓಕೆ. ಧನಿಯಾ ಪುಡಿ ಒಂದು 3 ಸ್ಪೂನ್. 3 ಸ್ಪೂನ್ ಧನಿಯಾ ಪುಡಿನಾ? ಅದು ನಿಮ್ಮ ಮನೆದೇನಾ? ಹೌದು. ಅವ್ರ ಮನೆಯದಂದರೆ ಅವ್ರು ಹೋಟೆಲ್ ಸ್ವಾಮಿ. ನೀವು ಪ್ರಶಾಂತ್ ಹೋಟೆಲಿಂದ ಬಂದಿದ್ದಾರೆ ಕುಮಾರ್ ಅವರು. ಒಳ್ಳೆ ಅಡುಗೆನ ಮಾಡ್ತಾ ಇದ್ದಾರೆ. ಅದ್ಭುತವಾಗಿರೋ ಅಡುಗೆಗಳು ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡೋಕ್ಕೆ ಜಯನಗರ, JP ನಗರ, BTM ಲೇಔಟು, ತ್ಯಾಗರಾಜ ನಗರ, ಬಸವೇಶ್ ನಗರ, ಗಾಂಧಿನಗರ, ಈಗ ಟಿ ದಾಸಹಳ್ಳಿ ವಿದ್ಯಾರಣ್ಯಪುರದಲ್ಲೂ ಕೂಡ ಈ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟಿಂದ ಬಂದಿದ್ದಾರೆ. ನಮ್ಮ ಕುಮಾರ್ ಅವರು ಬಂದಿದ್ದಾರೆ. ಬಾಳೆ ಎಲ್ಲ ಸಿಂಪಲ್ ಇದೆ. ಒಳ್ಳೆ ಅದ್ಭುತವಾಗಿರೋ ಅಡುಗೆನ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಇದ್ಕಿದ ಬೆಳೆ ಹಾಕಿ ಒಂದು ಬೋಟಿ ಗೊಜ್ಜನ್ನು ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಹಾಕ್ತೇನೆ ಸರ್.
ಎಲ್ಲ ಮಸಾಲೆಗಳನ್ನ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಂಡು ರುಬ್ಬಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವೆಲ್ಲ ಅರ್ಜೆಂಟಾಗಿ ಮಾಡೋಕ್ಕಾಗಲ್ಲ, ನೀಟಾಗಿ ಮಾಡ್ಕೋಬೇಕು ಅಡುಗೆನ. ತುಂಬ ಜನಕ್ಕೆ ಇಷ್ಟ ಆಗುವಂಥ ಅಡುಗೆ ಇದು. ನೀರು ಹಾಕ್ತಾ ಇದೀನಿ ಸ್ವಲ್ಪ. ನೀರು ಹಾಕೊಳ್ಳಿ ಸರ್, ನೀರು ಹಾಕೊಳ್ಳಿ, ನೀವು ನೀರು ಹಾಕೊಳ್ಳಿ. ರುಬ್ಕೊಳ್ಳಿ ಸರ್. ಆಹಾ, ಬೋಟಿಯನ್ನು ಒಂದು 5ರಿಂದ 6 ವಿಜಿಲ್ ಕೂಗಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸ್ಟವ್ ಹಚ್ಲಾ? ಅನಿಸಿ ಸರ್. ಎಸ್ ಸರ್. ನೋಡ್ಬಿಡೋಣ. ನೋಡ್ಬಿಡಿ, ಇನ್ನೇನು ನೋಡೋದೇನು ಬಂತು, ಬೆಂದೋಗಿದೆಯಾ? ಬೆಂದಿದೆ ಬಿಡಿ, ಬೆಂದಿದೆ. ಮಸಾಲೆ ಈ ಹಾಕ್ತಾರೆ. ಬೋಟಿಗೆ ಈ ಮಸಾಲ ಹಾಕಬೇಕು. ಹಾಕಿ ಸರ್. ರುಬ್ಬಿರ್ತಕ್ಕಂಥ ಮಸಾಲ, ಎಣ್ಣೆಯಲ್ಲಿ ಫ್ರೈ ಮಾಡಿ ರುಬ್ಬಿರ್ತಕ್ಕಂಥ ಮಸಾಲ, ಗೋಡಂಬಿ ಗಸಗಸೆ ಎಲ್ಲವನ್ನ ಹಾಕಿ ರುಬ್ಬಿದ್ದೀವಿ. ಇದು ಇದು ಬೋಟಿ ಸಾರು, ಇದು ಬೋಟಿ ಗೊಜ್ಜು. ಇದಕ್ಕೆ ಕಳೆದೋಗ್ಬಿಡ್ತಾರೆ ಜನ. ಇದನ್ನ ಹಾಕಿದ್ರೆ ಇನ್ನು ಹೆಂಗಿರ್ಬೇಕು? ಹಾಕಿ ಸರ್. 1 kg ಎಷ್ಟು ಇದ್ಕಿದ್ ಬೇಳೆ ಬೇಕು? ಅರ್ಧ kg ಸರ್. ಅರ್ಧ kg ಬೇಕಾ? ವೆರಿ ಗುಡ್. ಇದ್ರ ಜೊತೆಗೆ ತಿನ್ನಕ್ಕೆ ಏನು ತಂದಿದ್ದೀರಾ ನಿಮ್ಮ ಹೋಟ್ಲಿಂದ? ಚಪಾತಿ ತಂದೀವಿ ಸರ್. ಚಪಾತಿ ತಂದಿದ್ದೀರಾ? ಒಳ್ಳೆ ಕೆಲಸ. ಒಂದು ಕುದಿ ಬಂದರೆ ಸಾಕಾ? ಮುಚ್ಚಿಬಿಡೋಣ ಇನ್ನೊಂದ್ಸರಿ. ವಿಸಿಲೇ ಓಡಿಸ್ಬಿಡೋಣ, 5 ನಿಮಿಷ, 1-2 ವಿಸಿಲ್ ಓಡಿಸ್ಬಿಡೋಣ. 2 ವಿಸಿಲ್ ಓಡಿಸ್ಕೊಂಡು ಅಂತೀರಾ? ಅಷ್ಟೇ ಬಿಡಿ. ಮತ್ತೆ ಸೆಕೆಂಡ್ ಆಗುತ್ತೆ ಅದು. ಇನ್ನೊಂದ್ಸರಿ ಬೋಟಿ ಗೊಜ್ಜು, ಇದ್ಕಿದ ಬೇಳೆ ಬೋಟಿ ಗೊಜ್ಜನ್ನು ಮಾಡಿದ್ದಾರೆ. ನೀವು ಪ್ರಶಾಂತ್ ಹೋಟ್ಲಿಂದ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಜಯನಗರ, JP ನಗರ, ತ್ಯಾಗರಾಜ ನಗರ, ಬಸವೇಶ್ವರ ನಗರ, ಗಾಂಧಿ ನಗರ, ಟಿ ದಾಸಹಳ್ಳಿ, ವಿದ್ಯಾರಣ್ಯಪುರದಲ್ಲೆಲ್ಲ ಇವರು ಬ್ರಾಂಚಸ್ ಇದೆ. ಅದ್ಭುತವಾದ ಅಡುಗೆಗಳನ್ನ ಮಾಡ್ತಾರೆ. ಸ್ವಲ್ಪ ಮೇಲೆ ಪೆಪ್ಪರ್ ಹಾಕ್ಬೇಕು. ಸ್ವಲ್ಪ ಪೆಪ್ಪರ್ ಇನ್ನ ಹಾಕ್ಬೇಕಾ ರೇ? ಮೇಲ್ಗಡೆ ಕುಮಾರ್, ಇನ್ನೇನು ಮೇಲ್ಗಡೆ ಹಾಕ್ತಿರ್ರಿ? ಇಲ್ಲ ಹಾಕ್ಬೇಕು. ಕುಲ್ಜಾ ಸಿಮ್. ಓಕೆ, ಏನು ಹಾಕ್ಬೇಕಿದ್ದಕ್ಕೆ ಇವಾಗ? ಪೆಪ್ಪರ್ ಪೌಡ್ರ್ ಹಾಕ್ಬೇಕು ಅಷ್ಟೇ. ಸ್ಟವ್ ಹಚ್ಬೇಕಾ ತಿರ್ಗಾ? ಇದು ಸ್ವಲ್ಪ ಲೈಟ್ ಆಗಿ. ಸ್ವಲ್ಪ ಪೆಪ್ಪರ್ ಪೌಡ್ರು ಮೇಲ್ಗಡೆ, ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಜೀರಾ ಪೌಡ್ರು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ರುಚಿಗೆ ತಕ್ಕ ಉಪ್ಪುನು ಹಾಕ್ಬೇಕಾ? ಆಹಾ, ಕೈಮಾ ಗೊಜ್ಜು ರೆಡಿವಾ. ಎಲ್ರಿ ಕಾಳೆ ಕಾಣ್ತಾ ಇಲ್ಲ ಕುಮಾರ್? ಆಗಿದೆಯಾ? ಆಗಿದೆ ಸರ್. ತಿರ್ಗಿಸೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಮೇಲೆ ಹಾಕ್ಬಿಡಿ ಸ್ವಾಮಿ, ಡೆಕೋರೇಷನ್ ಮಾಡ್ಬಿಡಿ. ಆಫ್ ಮಾಡಲಾ? ಹಾಕಿ ಮಾಡಿ ಸರ್. ಓಕೆ, ಬೋಟಿ ಗೊಜ್ಜು, ಇದ್ಕಿದ ಬೇಳೆಯನ್ನು ಹಾಕಿ ಮಾಡಿರ್ತಕ್ಕಂಥ ಬೋಟಿ ಗೊಜ್ಜು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ. ನೀವು ಪ್ರಶಾಂತ್ ಹೋಟ್ಲಿಂದ ಕುಮಾರ್ ಅವರು ಬಂದಿದ್ದಾರೆ. ಓಕೆ, ಎಸ್, ವೆರಿ ಗುಡ್. ಸಾಕ್ಬಿಡಿ. ಪ್ರಶಾಂತ್ ಹೋಟ್ಲಿನ ಬೋಟಿ ಗೊಜ್ಜು. ನ್ಯೂ ಪ್ರಶಾಂತ್ ಹೋಟೆಲಿನ ಬೋಟಿ ಗೊಜ್ಜನ್ನ ಮಾಡಿದ್ದಾರೆ. ಇದಕ್ಕೆ ಬೇಳೆ ಇದ್ಕಿದ ಬೇಳೆ ಹಾಕಿ ಬೋಟಿ ಗೊಜ್ಜನ್ನ ಮಾಡಿದ್ದಾರೆ ಕುಮಾರ್ ಅವರು. ಸುಮಾರು 25 ವರ್ಷಗಳಿಂದ ಅದ್ಭುತವಾಗಿರುವಂತಹ ಮಾಂಸಾಹಾರಿ ಅಡುಗೆಗಳನ್ನ ಮಾಡ್ತಾ ಇರುವಂಥ ನಮ್ಮ ಕುಮಾರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇದನ್ನು ಮಾಡಿದ್ದಾರೆ. ಇಬ್ಬರು ಸೇರಿ ನೋಡ್ತೀವಿ, ಚೆನ್ನಾಗಿದ್ರೆ ಮಾತ್ರ ನಿಮ್ಗೆ ಹೇಳ್ತೀವಿ. ಬನ್ನಿ ಕುಮಾರ್, ಯಾರು ಬಂದಿದ್ದಾರೆ ನಿಮ್ಮ ಹೋಟ್ಲಿಂದ? ನಮ್ಮ ಹೋಟ್ಲಿಂದ ರಾಜೇಶ್ ಅಂತ ಬಂದಿದ್ದಾರೆ. ರಾಜೇಶ್, ಮ್ಯಾನೇಜರ್ ರಾಜೇಶ್ ಬಂದಿದ್ದಾರಾ? ಹೌದು ಸರ್. ಕರಣೆ ರಾಜೇಶ್ನಾ? ರಾಜೇಶ್ ಬನ್ರಿ. ನಮ್ಮ ನ್ಯೂ ಪ್ರಶಾಂತ್ ಹೋಟ್ನ ಬಸವೇಶ್ ನಗರ ಬ್ರಾಂಚ್ ನೋಡ್ಕೊಳ್ತಾರೆ. ಓಕೆ, ಒಳ್ಳೆ ಬೋಟಿ ಗೊಜ್ಜು, ಇದ್ಕಿದ ಬೆಳೆ ಬೋಟಿ ಗೊಜ್ಜು ಟೇಸ್ಟ್ ಮಾಡ್ತೀರಾ? ಮಾಡಿ ಸರ್. ನಾನೇ ಮಾಡ್ಬಿಡ್ಲಾ? ಓಕೆ, ಒಳ್ಳೆ ಬೋಟಿ ಗೊಜ್ಜು. ಲೋಕಿ, ಬಿಸಿ ಬಿಸಿ ಮುದ್ದೆ ಇದೆ ಕಣ, ತಗೊಂಬರಲಿ. ನಮ್ಮ ಹೋಟ್ಲಿದೆ ತಗೊಂಬರೋ, ಅವ್ರ ಹೋಟ್ಲಿಂದ ತಂದಿಲ್ಲ. ಏನಂದ್ರು ಮುದ್ದೆ ತಿನ್ಬೇಕಂದ್ರೆ ಪ್ರಶಾಂತ್ ಹೋಟ್ಲಿಗೆ ಹೋಗ್ಬೇಕು. ಮುಳ್ಳಿ ಮಿಲ್ಟ್ರಿ ಹೋಟ್ಲ್ ಅಷ್ಟೊಂದು ಚೆನ್ನಾಗಿ ಮಾಡಕ್ಕೆ ಬಂದಿಲ್ಲ ನಮಗೆ. ಎಂಥ ಮುದ್ದೆ ಕೊಡ್ತಾರೆ ಗೊತ್ತೇನ್ರಿ? ಅದ್ಭುತವಾಗಿರುವಂಥ ಮುದ್ದೆ. ಎಣ್ಣೆ ಹಾಕ್ಬಿಟ್ಟೆ ಮಾಡೋದಲ್ಲ ಸರ್. ಲೇ, ಎಲ್ಲಿದೋ ಮುದ್ದೆ ಇದು? ನಮ್ಮ ಹೋಟ್ಲದೇನೋ? ಟೇಸ್ಟ್ ಮಾಡೋದಾ? ಮಾಡಿ ಸರ್, ಖಂಡಿತ. ಈ ಥರ ನಾಟಿ ಸ್ಟೈಲ್ ಬೋಟಿ ಗೊತ್ತು ತಿನ್ಬೇಕು ಅಂತಂದ್ರೆ ಪ್ರಶಾಂತಲ್ಲೇ ಬರ್ಬೇಕು ನೀವು. ಹೌದು ಸರ್, ಈ ಥರ ಗೊಜ್ಜೆಲ್ಲೂ ಸಿಕ್ಕಲ್ಲ ಬಿಡಿ. ಇದ್ಕಿದ ಬೇಳೆ ಅದ್ಭುತವಾಗಿರುವಂಥ ಇದ್ಕಿದ ಬೇಳೆ ಹಾಕಿ ನನ್ನ ಮಕ್ಕಳು ಮಾಡ್ತಾರೆ ಈ ಥರ ಒಳ್ಳೆ ಟೇಸ್ಟ್ನ ಕೊಡೋಕ್ಕೆ.
ನಮ್ಮ ಹೋಟ್ಲಲ್ಲಿ ನಾವೇ ಪ್ರಯತ್ನ ಪಡ್ತಾ ಇದೀವಿ, ನಮ್ಮ ಹೋಟ್ಲಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಮತ್ತು ಹೈಜೆನಿಕ್ಕು ಮತ್ತು ಅಥೆಂಟಿಕ್ ಫುಡ್. ಬೋಟಿ ಗೊಜ್ಜಲಿ ಮುದ್ದೆನೇ ತಿನ್ಬೇಕು. ಅದ್ಭುತವಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಆ ಇಕ್ಕಿದ ಬೇಳೆ ಹಾಕಿರೋದು, ಆ ಜೊತೆಗೆ ಬೋಟಿ ಬೆಂದಿರೋದು, ಅದಕ್ಕೆ ಹಾಕಿರೋ ಮಸಾಲ, ನಾಟಿ ಸ್ಟೈಲ್ ಅಂದರೆ ನಾಟಿ ಸ್ಟೈಲ್ ಟೇಸ್ಟ್ ಅಲ್ವೇನ್ರಿ? ನಾಟಿ ನಿಮ್ಮ ಬಸವೇಶ್ವರ ನಗರ ಬ್ರಾಂಚ್ ಸಿಗುತ್ತೆ ಇದೆಲ್ಲ? ಹೌದು, ಸಿಗುತ್ತೆ. ಬಸವೇಶ್ವರ ನಗರ ಮೈನ್ ಗಾಂಧಿನಗರ ಸೆಂಟ್ರಲ್ ಕಿಚನಿಂದ ರೆಡಿಯಾಗಿ ನಮ್ಮ ಎಲ್ಲ ಬ್ರಾಂಚ್ಗಳಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ತುಂಬ ಚೆನ್ನಾಗಿದೆ, ಸಖತ್ತಾಗಿ ಮಾಡಿದ್ದಾರೆ. ಇದು ತಿನ್ಬೇಕಂದ್ರೆ ಆ ಫ್ಲೇವರ್ ಇರಬೇಕು, ಆ ಮಜಾ ನೋಡ್ಬೇಕು ನೀವು. ತುಂಬ ದಿನದ ಮೇಲೆ ಒಳ್ಳೆ ಒಂದು ಬೋಟಿ ಗೊಜ್ಜನ್ನು ತಿಂತಾ ಇದ್ದೀವಿ. ಈ ಥರ ಬೋಟಿ ಗೊಜ್ಜನ್ನ ತಿನ್ಬೇಕಾಗಿದ್ರೆ ಪ್ರಶಾಂತ್ ಹೋಟೆಲ್ಗೆ ಬನ್ನಿ. ಬೆಂಗಳೂರಿನ ಎಲ್ಲ ಮೂಲೆಗಳಲ್ಲೂ ಆಲ್ಮೋಸ್ಟ್ ನಮ್ಮ ಹೋಟ್ಲುಗಳಿದೆ. ಜಯನಗರದಲ್ಲಿದೆ, JP ನಗರದಲ್ಲಿದೆ, ತ್ಯಾಗರಾಜ ನಗರದಲ್ಲಿದೆ, ಬಸವೇಶ್ವರ ನಗರದಲ್ಲಿದೆ, ಗಾಂಧಿ ನಗರದಲ್ಲಿದೆ, ಟಿ ದಾಸರಳ್ಳಿಲಿ ಕೂಡ ಇದೆ, ವಿದ್ಯಾನಗರದಲ್ಲಿ ಕೂಡ ಇದೆ ಅಂತ ಇದ್ದಾರೆ. ಇವಾಗ ಯಾರಿಗೆ ಫೋನ್ ಮಾಡಬೇಕಪ್ಪ ನಿಮ್ಮ ಹೋಟ್ಲಿಗೆ ಬರಬೇಕು ಅಂದರೆ? ಸರ್, ಗಾಂಧಿನಗರ ಸೆಂಟ್ರಲ್ ಕಿಚನ್, ಅಲ್ಲಿಗೆ ಫೋನ್ ಮಾಡಬೇಕಾ? ಖಂಡಿತ. ಫೋನ್ ನಂಬರ್ ಹೇಳ್ರಿ. 080 4148 339 4148 339. ಈ ನಂಬರ್ಗೆ ಫೋನ್ ಮಾಡಿದ್ರೆ ಖಂಡಿತ ಆ ಫುಡ್ ಸಿಕ್ಕೇ ಸಿಗುತ್ತೆ. ಖಂಡಿತ ನಾಟಿ ಸ್ಟೈಲ್ ಫುಡ್ ಲೈಕ್ ಮಾಡುವಂಥವ್ರು ಆಲ್ಮೋಸ್ಟ್ ಎಲ್ಲ ಲೈಕ್ ಮಾಡ್ತಾರೆ. ಯಾಕಂದರೆ ನಾಟಿ ಸ್ಟೈಲ್ ಯಾರು ಬೇಡ ಅಂತ ಹೇಳಲ್ಲ. ಯಾಕಂದರೆ ಎಲ್ಲಿ ನೋಡಿದ್ರು ಆಂಧ್ರ ಸ್ಟೈಲು, ಚೈನೀಸ್ ಸ್ಟೈಲು ಈ ಥರ ನೋಡಿ ಬೋರ್ ಆಗಿದೆ. ಈಗ ನಾಟಿ ಸ್ಟೈಲು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಸಿಗಬೇಕು, ಎಲ್ಲ ಕಡೆ ಮಾಡಬೇಕು ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದೀವಿ. ಆದಷ್ಟು ಸಖತ್ತಾಗಿ ಮಾಡ್ಬಿಟ್ಟಿದ್ದೀರಾ. ದಯವಿಟ್ಟು ಹೊರಡಿ, ನೀವು ತಿನ್ಬಿಟ್ಟು ಖಾಲಿ ಮಾಡ್ಕೊಂಡು ಬರ್ತೀನಿ. ಓಕೆ ಓಕೆ ಕುಮಾರ್, ಥ್ಯಾಂಕ್ ಯು, ಬಾಯ್. ಡಿಸ್ಟರ್ಬ್ ಮಾಡಿಬಿಡಿ, ಇದೆಲ್ಲ ತಿಂದು ಖಾಲಿ ಮಾಡಬೇಕು. ಖಾಲಿ ಮಾಡಿಬಿಡಿ ಸಾರ್. ನಾವೇನು ಸರ್ ಮಾಡ್ಕೊಳ್ಳೋದು, ನೀವು ಬೋಟಿ ತರಿಸಿ ಮಾಡ್ಕೊಳ್ತೀರೋ ಬಿಡ್ತೀರೋ. ಪ್ರಶಾಂತ್ ತೊಟ್ಟು ಅದ್ಭುತವಾಗಿ ಮಾಡಿದ್ದಾರೆ, ಇಕ್ಕಿದ ಬೆಳೆ ಹಾಕಿ. ನಾನಂತೂ ಖಾಲಿ ಮಾಡ್ತೀನಿ. ಅದಕ್ಕೆ ನೀವು ತೊಗೊಳ್ಳಿ ಒಂದು ಸ್ಮಾಲ್ ಬ್ರೇಕ್. ಬೋಟಿ ಗೊಜ್ಜು ಮಾಡುವ ವಿಧಾನ: ಕುಕ್ಕರ್ಗೆ ಎಣ್ಣೆ, ಅದು ಬಿಸಿ ಆದಮೇಲೆ ಈರುಳ್ಳಿ, ಪುದೀನ, ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಅರಿಶಿನ, ಬೋಟಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಉಪ್ಪು, ಅಚ್ಚ ಖಾರದ ಪುಡಿ, ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಲ್ ಕೂಗಿಸಿ. ಪ್ಯಾನಿಗೆ ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ, ಕಾಳು ಮೆಣಸು, ಏಲಕ್ಕಿ, ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಒಣ ಕೊಬ್ಬರಿ, ಗೋಡಂಬಿ, ಗಸಗಸೆ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಂಡು ಬೇಯಿಸಿಕೊಂಡ ಬೋಟಿಗೆ ಹಾಕಿ ಇದಕ್ಕೆ ಕವರೆ ಬೇಳೆ ಹಾಕಿ ಚೆನ್ನಾಗಿ ಬಾಡಿಸಿ ಮುಚ್ಚಳ ಮುಚ್ಚಿ 3 ವಿಸಲ್ ಕೂಗಿಸಿ. ನಂತರ ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸಿದರೆ ಬೋಟಿ ಗೊಜ್ಜು ನಿಮ್ಮನೆಯಲ್ಲೋ ರೆಡಿ. ಮುಳ್ಳಿ ಮಿಟ್ಟಿಯೊಳಗೆ ಅಡುಗೆ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ತಾಕತ್ತಿರ್ಬೇಕು ಸರ್. ಏನು ಈ ಹೋಟೆಲ್ ಬಂದು ಅಡುಗೆ ಮಾಡೋದು ಅಷ್ಟೊಂದು ಈಸಿನಾ? ಬಿಡ್ರಿ, ನಾವು ಬಂದು ಅಡುಗೆ ಮಾಡ್ತೀವಿ, ಅದು ಯಾವ ದೊಡ್ಡ ವಿಚಾರ. ಮನೇಲಿ 25 ವರ್ಷದಿಂದ ಅಡುಗೆ ಮಾಡ್ತಾ ಇದೀವಿ. ನಿಮ್ಮ ಹೋಟೆಲ್ ಬಂದು ಅಡುಗೆ ಮಾಡೋಕ್ಕಾಗಲ್ವಾ? ಓಕೆ, ನೋ ಪ್ರಾಬ್ಲಮ್. ಸಾಕಷ್ಟು ಜನ ಬರ್ತಾ ಇದ್ದಾರೆ, ಒಳ್ಳೊಳ್ಳೆ ಅಡುಗೆನ ಮಾಡ್ತಾ ಇದ್ದಾರೆ, ಅವರ ಮನೆಯ ಕೈ ರುಚಿನ ತೋರಿಸ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಬ್ಬರು ಬಂದಿದ್ದಾರೆ. ಮೇಡಮ್ ನಮಸ್ಕಾರ, ಬನ್ನಿ. ನಮಸ್ಕಾರ. ಏನು ತಮ್ಮ ಹೆಸರು? ಪೂರ್ಣಿಮಾ. ಎಲ್ಲಿದ್ದಾರೆ? ಮಧುಗಿರಿ ತಾಲೂಕು ಮಿಡಿಗೇಶಿ. ಎಲ್ರಿ ಊರದು? ಮಧುಗಿರಿ ಪಕ್ಕ. ಮಧುಗಿರಿ ಪಕ್ಕಕ್ಕಿದೆಯಾ? ಓಕೆ, ಮಧುಗಿರಿಯಿಂದ ಬಂದಿದ್ದೀರಾ. ಏನು ಮಾಡ್ತಾ ಇದ್ದೀರಾ ಇವತ್ತು ನೀವು? ಇವತ್ತು ಚಿಕನ್ ಕ್ಯಾಪ್ಸಿಕಮ್ ಡ್ರೈ ಫ್ರೈ ಮಾಡ್ತಾ ಇದ್ದೀನಿ. ಚಿಕನ್ ಕ್ಯಾಪ್ಸಿಕಮ್ ಡ್ರೈ ಫ್ರೈಯಾ? ಎರಡು ಹೆಸರು. ಯಾರ ಜೊತೆ ಬಂದಿದ್ದೀರಾ? ಮಕ್ಕಳು ಬಂದಿದ್ದಾರೆ. ಯಜಮಾನ್ರು? ಇಲ್ಲ, ಆಫೀಸ್ಗೆ ಹೋಗಿದ್ದಾರೆ ಇಬ್ರು. ಏನು ಮಾಡ್ತಾರೆ? ಅವರು ಡೆಪ್ಯೂಟಿ ತಹಸೀಲ್ದಾರ್ ಆಗಿದ್ದಾರೆ. ಯಜಮಾನ್ರು? ಓಕೆ. ಮಕ್ಕಳು ದೊಡ್ಡೋಳು BSc ಫೈನಲ್ ಇಯರ್ ಮಾಡ್ತಾ ಇದ್ದಾಳೆ. ಚಿಕ್ಕೋಳು 5th ಓದ್ತಾ ಇದ್ದಾಳೆ. ಇಬ್ಬರನ್ನ ಕರ್ಕೊಂಡ್ ಬಂದಿದ್ದೀರಿ? ಹೌದು. ಏನು ನಿಮ್ಮ ಮಕ್ಕಳ ಹೆಸರು? ದೊಡ್ಡೋಳ ಹೆಸರು ವಿನುತಾ. ಹಾಯ್ ಹೇಳ್ರಿ. ನೀವು ಮಿಲ್ಟ್ರಿ ಹೋಟ್ಲಿಗೆ ಬಂದ್ಬಿಟ್ರೆ? ಹಾಂ, ಓಕೆ. ಆಮೇಲೆ ಚಿಕ್ಕೋಳ ಹೆಸರು ವಿಂದ್ಯಾ. ಓಕೆ. ಪುಡಿ ಮರಿ ಮಾಡಕ್ಕೆ ಏನೇನು ತಂದಿದ್ದೀರಿ? ಕ್ಯಾಪ್ಸಿಕಮ್ ಚಿಕನ್ ಡ್ರೈ ಫ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಒಣ ಕೊಬ್ಬರಿ, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಚಕ್ಕೆ, ಲವಂಗ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ. ಯಜಮಾನ್ ಹೆಸರು ಹೇಳಿಲ್ಲ.
ಹನುಮಂತಯ್ಯ ಅಂತೇಳಿ. ಹನುಮಂತಯ್ಯನವರು ತಹಸೀಲ್ದಾರ್ ಆಗಿದ್ದಾರಾ? ಡೆಪ್ಯೂಟಿ ತಹಸೀಲ್ದಾರ್ ಆಗಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಶ್ರೀಮತಿ ಪೂರ್ಣಿಮಾ ಅವರು ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಚಿಕನ್ ಐಟಮ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಶುರು ಮಾಡೋಣ. ಆಯ್ತು. ಏನ್ ಕೊಡಿ ಫಸ್ಟ್ ನಿಮಗೆ? ತವಾ ಕೊಡಿ. ತವಾದಲ್ಲೇ ಮಾಡ್ಬಿಡ್ತೀರಾ? ರುಬ್ಬಿಂಗ್ ಗಿಬ್ಬಿಂಗ್ ಇಲ್ವಾ? ಇದೆ. ರುಬ್ಬಿಂಗ್ ಇದೆಯಾ? ತವಾ ಏನಕ್ಕೆ ಹೇಳಿ? ಇದು ಚಿಕನ್ ಡ್ರೈ ಮಾಡ್ಕೊಳೋದಕ್ಕೆ. ಏನಿಷ್ಟ ನಿಮ್ಮ ಹೆಣ್ಣು ಮಕ್ಕಳಿಗೆ ನೀವು ಮಾಡೋ ತಿಂಡಿ ಅಡಿಗೆ? ಚಿಕ್ಕವಳಿಗೆ ಚಿಕನ್ ಡ್ರೈ ಫ್ರೈ ಇಷ್ಟ, ದೊಡ್ಡವಳಿಗೆ ಮಟನ್ ಫ್ರೈ. ಏನ್ ಮಾಡಕ್ಕಾಗಿದೆ? ಫೈನಲ್ ಇಯರಾ ಮಗಳು? ಹೌದು. BSc ನಾ? ಎಲ್ಲಿ ಓದ್ತಾ ಇರೋದು BSc? ತುಮಕೂರು ಯೂನಿವರ್ಸಿಟಿ ಕಾಲೇಜ್. ಎಸ್. ನೆಕ್ಸ್ಟ್ ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಈರುಳ್ಳಿ ಹಾಕಿದ್ದಾರೆ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ. ಇಡಿ ಉರಿ ಇಡ್ಬೋದಾ? ಪ್ರಾಬ್ಲಮ್ ಇಲ್ವಾ? ಏನಿಷ್ಟ ಯಜಮಾನ್ರಿಗೆ? ಅವ್ರಿಗೆ ಇದು ಬದನೆಕಾಯಿ ಗೊಜ್ಜು ಮುದ್ದೆ. ಬದನೆಕಾಯಿ ಗೊಜ್ಜು ಮುದ್ದೆ. ಹೌದು. ಓಕೆ. ಮುದ್ದೆ ಮಾಡ್ತೀರಾ ದಿನ? ಹೌದು. ನಿಮ್ಮ ಅಮ್ಮನ ಮನೆ? ತುಮಕೂರು. ಯಜಮಾನ್ರ ಮನೆ? ಅದೇ ಮಿಡ್ಗೇಶಿ, ನೇಟಿವ್ ಪ್ಲೇಸ್ ಮಿಡ್ಗೇಶಿ. ಅಲ್ಲೇ ಇದ್ದಾರಾ? ಓ ಪರವಾಗಿಲ್ಲ ರೀ. ಎಷ್ಟು ದೂರ ಮಧುಗಿರಿ ಇದೆ ಅದು? 20 ಕಿಲೋಮೀಟರ್ಸ್ ಆಗುತ್ತೆ. ಹೌದೇನು? ಎಲ್ಲ ತೆಲುಗಾ ಅಲ್ಲ ಕಡೆ ಎಲ್ಲ? ತೆಲುಗು. ನಾವು ತೆಲುಗೆ ಮನೇಲೆಲ್ಲ. ಹೌದಾ? ಓಕೆ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಏನಾಗ್ತಾ ಸಾಲ್ಟ್ ಹಾಕಿ. ಸ್ವಲ್ಪ ಉಪ್ಪು. ಅದು ಫ್ರೈ ಆಗೋಷ್ಟರಲ್ಲಿ ಮಿಕ್ಸಿ ಮಾಡ್ಕೊಂಡು ಮಾಡ್ಕೊಳ್ಳಿ. ತಗೊಳ್ಳಿ, ಸಣ್ಣ ಜಾರ್ ತಗೊಳ್ಳಿ. ಶುಂಠಿ. ಏನದು? ಶುಂಠಿ. ಆಮೇಲೆ ಟೊಮೊಟೊ. ಶುಂಠಿ, ಟೊಮೆಟೊ. ಎಸ್ ಮೇಡಮ್. ಮತ್ತು ಒಣ ಕೊಬ್ಬರಿ. ಒಣ ಕೊಬ್ಬರಿ ಹಾಕ್ತಾ ಇದ್ದೀರಾ? ಹಾಂ. ಓಕೆ. ಮತ್ತು ಸ್ವಲ್ಪ ಆನಿಯನ್ನು. ಆನಿಯನ್ನ? ಸ್ವಲ್ಪ ಆನಿಯನು, ಒಣ ಕೊಬ್ಬರಿ, ಟೊಮೆಟೊ, ಶುಂಠಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ. ಎಸ್ ಮೇಡಮ್. ಲವಂಗ. ಎಷ್ಟೊಂದು ಸ್ವಲ್ಪ ಒಂದು 5-6 ಲವಂಗನ? ಒಂದು 5-6 ಲವಂಗ. ಎಸ್ ಮೇಡಮ್. 5-6 ಲವಂಗ, ಒಂದು 2 ಪೀಸಷ್ಟು ಚಕ್ಕೆ. ಎಸ್ ಮೇಡಮ್. ಆಮೇಲೆ ಇಷ್ಟು ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ಪುದೀನ. ಕೊಟ್ಟಿರಲ್ಲ? ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ. ಓಕೆ 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 ಓಕೆ. ಇದು ಮುಳ್ಳಿ ಮಿಲ್ಟ್ರಿ ಹೋಟ್ಲು. ಚೆನ್ನಾಗಿ ಅಡುಗೆ ಮಾಡೋಕೆ ಬರೋದಿದ್ರು ಯಾರು ಬೇಕಾದ್ರೂ ಬರ್ಬೋದು. ಚೆನ್ನಾಗಿ ಅಡುಗೆ ಮಾಡೋದ್ರಲ್ಲಿ ನಾನ್ ವೆಜ್ ಮಾಡೋರಿದ್ರೆ ಫಸ್ಟ್ ಬರ್ಬೋದು. ಒಳ್ಳೆ ಅದ್ಭುತವಾಗಿರುವಂಥ ನಾನ್ ವೆಜ್ ಅಡುಗೆಗಳಿಗೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಳ್ಳಿ ಮಿಲ್ಟ್ರಿ ಹೋಟ್ಲು. ಮತ್ತೆ ಏನು ಮಾಡ್ತೀರಾ ನಿಮ್ಮ ಊರಿನಲ್ಲಿ ಫ್ರೀ ಟೈಮ್ ಸಿಕ್ತಾಗ? ಹೊಲ ಇದೆ, ಹೊಲದ ಹತ್ರ ಹೋಗ್ತೀವಿ. ಹೊಲ ಇದೆಯಾ? ಎಷ್ಟು ಎಕರೆ ಇದೆ? ಒಂದು 8 ಎಕರೆ ಇದೆ. ಏನು ಬೆಳಿತೀರಿ? ಕಡಲೆಕಾಯಿ, ಕೊಬ್ಬರಿ. ಹೌದಾ? ಕಡಲೆಕಾಯಿ, ಆಮೇಲೆ ಮುಸ್ಕಿನ ಜೋಳ. ಹೌದಾ? ಕಡಲೆಕಾಯಿ ಬಂತ ಇದ್ದೀರಿ ಸಂಕ್ರಾಂತಿಗೆ? ಇಲ್ಲ, ಇದು ಆಗೋಯ್ತು ಸರ್ ಅವಾಗಲೇ ಬೆಳೆ. ಅದು ಬೆಳೆನೇ ಮುಗಿದೋಯ್ತಾ? ಹೌದು ಸರ್. ಇವಾಗ ಬರೋದಿಲ್ಲ, ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ತಾನೇ ಬರೋದು. ಸಂಕ್ರಾಂತಿಯಲ್ಲಿ ಅದು ನೀರಿರೋರು ಬೆಳೀತಾರೆ. ನಾವು ನೀರಿಲ್ವಾ ನಿಮ್ಮ ಕಡೆ? ಹಾಂ, ಕಡಿಮೆ ಸರ್ ನೀರು. ಓಕೆ. ಎಸ್. ರುಬ್ಬಿರ್ತಕ್ಕಂಥ ಮಸಾಲ. ಹೌದು. ಇದೇನು ರುಬ್ಬಿರೋದಂತಲ್ಲ, ಹಸಿ ಮಸಾಲ ಇದು, ಹಂಗೆ ಹಾಕಿ ರುಬ್ಬಿರೋಂಥದ್ದು. ಎಸ್ ಮೇಡಮ್. ಜಾಸ್ತಿ ಹಾಕೋಗಿಲ್ಲ. ಯಾಕೋ? ಸ್ವಲ್ಪ ಹಾಕ್ಬೇಕು. ಇಷ್ಟೇನಾ? ಹಾಂ. ಇಷ್ಟೊಂದು ರುಬ್ಬಿದ್ರಿ? ಮಾಡಿದ್ವಿ ಅಲ್ಲ. ಆಮೇಲೆ ಹಾಕಿ ಇನ್ನೇನು ಹಾಕ್ತೀರಾ? ಫುಲ್ಲು ಇದು ಮಿಕ್ಸ್ ಮಾಡಿಬಿಡಿ. ಅದು ಜಾಸ್ತಿ ಹಾಕಿದ್ರೆ ಮಸಾಲ ಫ್ರೈ ಆಗೋಗುತ್ತೆ. ಓ, ಡ್ರೈ ಆಗಲ್ಲ ಅಂತನಾ? ಹೌದು ಹೌದು. ವಾ. ಎಸ್ ಮೇಡಮ್. ಇದು ಧನಿಯಾ ಪುಡಿನಾ? ಹೌದು. ನಿಮ್ಮ ಮನೆಯ ಧನಿಯಾ ಪುಡಿ. ಏನೇನು ಹಾಕಿದ್ದೀರಾ ಅದಕ್ಕೆ? ಇದಕ್ಕೆ ಚಕ್ಕೆ, ಲವಂಗ, ಗಸಗಸೆ. ಹಾಂ. ಚಕ್ಕೆ, ಲವಂಗ, ಗಸಗಸೆ ಅಷ್ಟೇ. ಅಷ್ಟೇನಾ? ಧನಿಯಾ. ಓಕೆ. ಇದು ಯಾರಿಗಿಷ್ಟ ನೀವು ಮಾಡ್ತಾರ ಐಟಮ್ ಇವಾಗ?
ಚಿಕ್ಕ ಮಗಳಿಗೆ ಇಷ್ಟ. ಚಿಕ್ಕ ಮಗಳಿಗೆ ಇಷ್ಟನಾ? ಎಸ್ ಮೇಡಮ್. ಏನಿದು? ಚಿಲ್ಲಿ ಪೌಡರ್. ಸದ್ಯ ನಮ್ಮದೇ ಯೂಸ್ ಮಾಡ್ತಾ ಇದ್ದೀವಿ, ರವಿ ಅವ್ರದ್ದೇನೆ. ಓಕೆ 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 ಇನ್ನು ಉರಿ ಇರಲಿ ಚೆನ್ನಾಗಲ್ಲ. ಇನ್ನೇನು ಹಾಕ್ಬೇಕಾ? ತುಪ್ಪ ಗಿಪ್ಪ? ಇಲ್ಲ, ತುಪ್ಪ ಏನು ತುಪ್ಪ ಗಿಪ್ಪ ಏನು ಬಿಡಲ್ಲ? ಅದ್ರೇನು ಎಣ್ಣೆ ಗಿಣ್ಣೆ ಫ್ರೈ ಮಾಡೋದು ಬೇಡ, ಏನು ಬೇಕು ಹಾಕಲ್ಲ? ಡೈರೆಕ್ಟಾಗಿ. ಕ್ಯಾಪ್ಸಿಕಮ್ ಚಿಕನ್ ಡ್ರೈಯಾ? ಹೌದು. ಇಷ್ಟೇ ಕ್ಯಾಪ್ಸಿಕಮ್ಮಾ? ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ ಅಡುಗೆ ಮಾಡೋಕ್ಕೋಸ್ಕರ ಮಧುಗಿರಿಯಿಂದ 20 ಕಿಲೋಮೀಟರ್ ದೂರ, ಯಾವ್ರದು? ಮಿಡಿಗೇಶಿ. ಮಿಡಿಗೇಶಿಯಿಂದ ಬಂದಿದ್ದಾರೆ. ಒಳ್ಳೆ ಒಂದು ಚಿಕನ್ ಡ್ರೈನ ಮಾಡಿಕೊಟ್ಟಿದ್ದಾರೆ. ಸರ್, ಈ ಥರ ಡ್ರೈ ಮಾಡಿ ತಿನ್ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಓಕೆ, ಡಿಶ್ ಔಟ್ ಮಾಡೋಣ. ಹಾಂ ಸರಿ. ಓಹೋ, ಫುಲ್ ಡ್ರೈ ಅಲ್ಲ ಇದು? ಹೌದು. ಪೂರ್ಣಿಮಾ ಅವರೇ? ಹೌದು. ವೆರಿ ಗುಡ್. ಕ್ಯಾಪ್ಸಿಕಮ್ ಚಿಕನ್ ಡ್ರೈಯಾ? ಹಾಂ, ಡ್ರೈ ಫ್ರೈ. ಡ್ರೈ ಫ್ರೈ. ಓಕೆ, ಇನ್ನೇನೋ ಮಾಡಬೇಕು ಅಂದ್ರೆ ಅದಕ್ಕೆ? ಓಹೋ, ವೆರಿ ಗುಡ್. ಮಧುಗಿರಿ ಸ್ಪೆಷಲ್ ಚಿಕನ್ ಕ್ಯಾಪ್ಸಿಕಮ್ ಡ್ರೈ ಫ್ರೈ. ಚಿಕನ್ ಕ್ಯಾಪ್ಸಿಕಮ್ ಡ್ರೈ ಫ್ರೈನ ಮಾಡಿದ್ದಾರೆ. ಪೂರ್ಣಿಮಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಹಳ ದೂರದಿಂದ ಬಂದಿದ್ದಾರೆ. ಬೆಂಗಳೂರಿಂದ 4 ಅವರ್ ಜರ್ನಿ ಮಾಡಬೇಕು ಸರ್, ತಿನ್ನೋಡಿ ನಮ್ಮ ಟೇಸ್ಟ್ನ ಮಾಡಿ ಅಂತ ಇದ್ದಾರೆ. ಓಕೆ, ಟೇಸ್ಟು ನಾವು ಮಾಡ್ತೀವಿ, ಚೆನ್ನಾಗಿದ್ರೆ ಮಾತ್ರ ನಿಮ್ಗೆ ಹೇಳ್ತೀವಿ. ಬನ್ನಿ ಪೂರ್ಣಿಮಾ ಅಲ್ಲ? ಹಾಂ, ಬನ್ನಿ ಮೇಡಮ್. ಯಾರು ಬಂದಿದ್ದಾರೆ ನಿಮ್ಮ ಜೊತೆಗೆ? ಮಕ್ಕಳು ಬಂದಿದ್ದಾರೆ. ಕರೆಯೋಣ ಇಬ್ರು? ಹಾಂ, ಕರಿ. ಕರೀ ಮಗಳನ್ನ. ವಿನುತಾ. BSc 5th ಸ್ಟ್ಯಾಂಡರ್ಡಾ? ಹಾಂ. ಓಕೆ, ಎಲ್ಲೋ ತರೋದು? ತುಮಕೂರು ಯೂನಿವರ್ಸಿಟಿ. ತುಮಕೂರು ಯೂನಿವರ್ಸಿಟಿ. ಎಷ್ಟು ದಿನಕ್ಕೆ ಒಂದ್ಸರಿ ಮನೆ ಬರೋದು? ವೀಕ್ಲಿ ಒಂದು. ವೀಕ್ಲಿ ಒಂದು ಸಾಟರ್ಡೇ ಸಂಡೇನಾ? ಹಾಂ, ಹೌದು. ಓಕೆ, ನಿಮ್ಮಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ? ಹಾಂ, ಸೂಪರಾಗಿ ಮಾಡ್ತಾರೆ. ಸೂಪರಾಗಿ ಮಾಡ್ತೀರಿ. ನೀವೇನು ಮಾಡ್ತೀರಾ ಅಲ್ಲಿ? ಹಾಸ್ಟೆಲಾ? ಹೌದು, ಪಿ ಜಿಲಿ ಇರೋದಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ಚಿಕನನ್ನು ಮಾಡಿದ್ದಾರೆ. ಕ್ಯಾಪ್ಸಿಕಮ್ ಚಿಕನ್ ಫ್ರೈ ಡ್ರೈನ ಮಾಡಿದ್ದಾರೆ. ಟೇಸ್ಟ್ ಮಾಡೋಣ? ಓಕೆ, ಮಾಡಿ. ನೀನು ಯಾವ ಸ್ಕೂಲು? 5th ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಮಿರ್ಗೇಶಿಲೇ ಸ್ಕೂಲ್ಗೆ ಹೋಗ್ತಾರೆ. ಓಕೆ, ಬಾಪ ಪರಮೂರ್ತಿ, ಬರ 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 ಕೊಡೋಣ. ಅವ್ರನ್ನ ಕೊಡೋ ತಟ್ಟೆನಾ? ಚಿಕನ್ನು ಹೆಂಗೆ ಮಾಡಿದಾರೋ ಗೊತ್ತಿಲ್ಲ ನಿಮ್ಮಮ್ಮ, ನೀವೇ ತಿನ್ನೋಡ್ಬಿಟ್ಟು ಹೇಳಬೇಕು. ಕಾನ್ಫಿಡೆಂಟಾಗಿ ಚೆನ್ನಾಗಿ. ಕಾನ್ಫಿಡೆಂಟಾಗಿ ಮಾಡಿರ್ತಾರಲ್ಲ? ಹೌದು. ಎಷ್ಟು ವರ್ಷದಿಂದ ತಿನ್ನಿದ್ದೀರಾ ಇದನ್ನ? ಇದು ಯಾವ ಲೆಕ್ಕ ಸಾರ್ ತಿನ್ನಿ ಅಂತ ಇದ್ದೀರಾ? ಏನೋ ಬೇಕು ಅಂದ್ರೆ ಇದಕ್ಕೆ ಇನ್ನೇನು ಹಾಕೋಬೇಕು ಅಂದ್ರೆ ಏನು ಹಾಕೋಬೇಕು? ಲೆಮನ್ ಹಾಕೊಳ್ಳಿ. ಟೇಸ್ಟ್ ಮಾಡಿ, ನಿಮ್ಮಮ್ಮ ಮಾಡಿರೋದು. ಸ್ವಲ್ಪ ಲೆಮನ್ ಹಾಕ್ಕೊಳ್ಳಿ. ಆಯಿತು, ಟೇಸ್ಟ್ ಮಾಡೋಣ. ಹಾಂ, ಮಾಡಿ. ಯಜಮಾನ್ರಿಗೆ ಚಿಕನ್ ಇಷ್ಟ ಇಲ್ವಾ? ಇಷ್ಟ. ನಾಟಿ ಕೋಳಿ ಸಾಂಬಾರು ಮುದ್ದೆ. ಸೂಪರ್ ಆಗಿದೆ. ಚೆನ್ನಾಗಿರಾ? ಫೈನ್. ಸಿಕ್ಕಾಬಳೆ ಚೆನ್ನಾಗಿದೆ. ಏನಂದರೆ ನಾವೆಲ್ಲ ಅನ್ಕೊಳ್ತೀವಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಜಾಸ್ತಿ ಹಾಕಿದ್ರೆ ಚೆನ್ನಾಗಿರೋದು ಅನ್ನೋದೆಲ್ಲ ತಪ್ಪು ಕಲ್ಪನೆ ಇದೆ. ಹೌದು. ಇಲ್ಲಿ ನಾವೇನು ಯೂಸ್ ಮಾಡಿದ್ವಿ? ಏನು ಜಾಸ್ತಿ ಯೂಸ್ ಮಾಡಿಲ್ಲ ಸರ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಒಳ್ಳೆ ಅಡುಗೆ ಮಾಡಿಕೊಟ್ಟಿದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಪೂರ್ಣಿಮಾ ಅವರೇ. ನಾನು ಯೂಶಲಿ ಎಣ್ಣೆ ಹಾಕಬೇಕು, ಗೋಡಂಬಿ ಹಾಕಬೇಕು, ಗಸಗಸೆ ಹಾಕಬೇಕು, ಅವೆಲ್ಲ ಚೆನ್ನಾಗಿರೋದು ಅಂತ ಅಂದ್ಕೊಂಡಿರ್ತೀವಿ. ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಪೂರ್ಣಿಮಾ ಅವರೇ. ಅಲ್ಲಿಂದ ಬಂದು ಈಸಿಯಾಗಿರೋ ಚಿಕನ್ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಿಕನ್ ಮಾತ್ರ. ಯಾಕಂದರೆ ಕಡಿಮೆ ಇಂಗ್ರೀಡಿಯೆಂಟ್ಸು ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು, ಈಸಿಯಾಗಿ ಮಾಡಿದ್ದು ರುಚಿಯಾಗಿ ಆಗಬೇಕು, ಅದೇ ಇಂಪಾರ್ಟೆಂಟು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಒಳ್ಳೆ ಚಿಕನ್ನು, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಅದು ಭಾಳ ಖುಷಿ ಕೊಡುವಂಥ ಚಿಕನ್ನು. ಇದನ್ನು
ಎಷ್ಟು ಈಸಿಯಾಗಿ ಮಾಡಿದ್ರು ಚಿಕನ್ ತರಿಸ್ಕೊಂಡು ಇವಾಗ ಮಾಡ್ಕೊಳ್ಳಿ, ತಿಂದು ನೋಡ್ಬಿಟ್ಟು ಹೇಳಿ. ಕ್ಯಾಪ್ಸಿಕಮ್ ಚಿಕನ್ ಡ್ರೈ ಫ್ರೈ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಶುಂಠಿ, ಟೊಮೊಟೊ, ಒಣ ಕೊಬ್ಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಪುದೀನ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನಿಗೆ ಎಣ್ಣೆ, ಅದು ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಹುರಿದು ಚಿಕನ್, ಉಪ್ಪು, ರುಬ್ಬಿದ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ದಪ್ಪ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಬಾಡಿಸಿ ಫ್ರೈ ಮಾಡಿದರೆ ಕ್ಯಾಪ್ಸಿಕಮ್ ಚಿಕನ್ ಡ್ರೈ ಫ್ರೈ ನಿಮ್ಮನೇಲೂ ರೆಡಿ. ಏನ್ರಿ, ಯಾರು ಬರ್ತಾ ಇದಾರೆ ಮುರಳಿ ಅವರೇ? ಯಾರೋ ಒಬ್ರನ್ನ ಕರೆಸ್ಬೇಕಾಗಿತ್ತಲ್ಲ, ಅವರೇ ಬರ್ತಾ ಇದ್ದಾರಾ? ಖಂಡಿತವಾಗ್ಲೂ ಅವರೇ ಬರ್ತಾ ಇದಾರೆ. ನಾಟಿ ಮನೆಯ ನಮ್ಮ ರಾಮೂರು ಬರ್ತಾ ಇದ್ದಾರೆ. ಒಳ್ಳೆ ಒಂದು ಅಡುಗೆ ಮಾಡಿ ತೋರ್ಸೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ರಾಮು ಬನ್ರಿ. ನಮಸ್ಕಾರ ರಾಮು. ನಮಸ್ಕಾರ ಸರ್. ಯಾಕೆ ಸ್ವಾಮಿ ಬೇಜಾರಾಗ್ಬಿಟ್ಟಿದ್ದೀರಾ? ಏನಿಲ್ಲ ಸರ್, ಬೇಜಾರೇನಿಲ್ಲ, ಖುಷಿ ಆಗ್ತಿದೆ. ಓಕೆ, ಏನ್ ಮಾಡ್ತಾ ಇದ್ದೀರಾ ರಾಮು ಇವತ್ತು? ಸರ್ ನಾಟಿ ಕೋಳಿ ಫ್ರೈ ಮಾಡ್ತಿದ್ದೆ. ನಾಟಿ ಕೋಳಿ ಫ್ರೈ ಮಾಡಕ್ಕೆ ಏನೇನು ತಂದಿದ್ದೀರಾ ರಾಮು? ನಾಟಿ ಫ್ರೈ ಬೇಕಾಗುವ ಸಾಮಗ್ರಿಗಳು: ನಾಟಿ ಕೋಳಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಹಸಿ ಮೆಣಸಿನಕಾಯಿ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ? ಓಕೆ ಸರ್. ಸಾಕಾಯ್ತು? ಸಾಕು ಸಾಕು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದ್ದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸಾಕು ಸರ್. ಕೋರ್ಮಂಗಲ 5ನೇ ಬ್ಲಾಕ್ನಲ್ಲಿ 5th ಬ್ಲಾಕ್ ಜ್ಯೋತಿ ನಿವಾಸ್ ಕಾಲೇಜ್ ಪಕ್ಕಕ್ಕೆ ಅಲ್ಲಿ ಹೋಯ್ತು ಅಂತ ಹೇಳಿದ್ರೆ ಕಾಣುತ್ತೆ ನಾಟಿ ಮನೆ. ಅಲ್ಲಿಂದ ಇವರು ಮಂತ್ರಿ ಮಾಲಲ್ಲೂ ನಾಟಿ ಮನೆ ಇದೆ, ಆ ಕಡೆಗೆ ಬಂದರೆ ಸೆಂಟ್ರಲ್ ಮಾಲು JP ನಗರದಲ್ಲೂ ಕೂಡ ಇವ್ರದ್ದು ನಾಟಿ ಮನೆ ಇದೆ. ಎಲ್ಲ ಅಷ್ಟೇ ಒಂದೇ ಟೇಸ್ಟಿನ ಫುಡ್ಡನ್ನು ಕೊಡ್ತಾ ಇದ್ದಾರೆ. ಒಳ್ಳೆಯ ಒಂದು, ಯಾಕಂದರೆ ಯಾರೀ ಮಾಲ್ಗೋದವರೆಲ್ಲ ನಾಟಿ ಮನೆಗೆ ಹೋಗ್ತಾರೆ ಅನ್ಕೋಬೇಡಿ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಅಷ್ಟೊಂದು ಅದ್ಭುತವಾದಂಥ ಅಡುಗೆಗಳನ್ನ ಮಾಡ್ತಾ ಇದ್ದಾರೆ ನಾಟಿ ಮನೆಯಲ್ಲಿ. ಓಕೆ, ಇವತ್ತು ನಾಟಿ ಮನೆಯಿಂದ ನಮ್ಮ ರಾಮು ಅವರು ಬಂದಿದ್ದಾರೆ. ಒಳ್ಳೆ ಒಂದು ನಾಟಿ ಕೋಳಿಯ ಫ್ರೈ ಫ್ರೈನ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಎಣ್ಣೆ ಕಾಯ್ತು ಹಾಕೋಬೋದು. ಓಕೆ, ಈರುಳ್ಳಿ ಸರ್ ಹಾಕಿ ಸರ್. ಎಸ್ ಸರ್. ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪ? ಹೌದು. ಜರ ಮಾತಾಡಿ ಸ್ವಾಮಿ, ಯಾಕೆ ಊಟ ಮಾಡಿಲ್ವಾ? ಇಲ್ಲ ಸರ್, ಮಾಡ್ಕೊಬಂದ. ಸಾಕಕ್ಕೆ ದವ ಏನಾರ ಬೇಕಾ? ಇಲ್ಲ ಏನು ಬೇಡ ಸರ್ ನಮಗೆ. ಬೇಡ ಬೇಡ. ಮೂರ್ತಿ ಕರಿತೀನಿ, ಒಳ್ಳೆ ದವ ತಗೊಂಡು ಕೊಡ್ತಾನೆ. ಔಷಧಿ ಇಷ್ಟು ದಿನ ಬೇಕಾ? ಏನು ಬೇಡ ಸರ್ ನಮಗೆ. ಮೂರ್ತಿ ಬೇಡ, ಅಲ್ಲೇ ಎತ್ತಿಟ್ಟಿರ, ಆಮೇಲೆ ತಗೋತಾರ ಅವರು. ಓಕೆ, ಎಲ್ಲಿ ನಿಮ್ಮ ವೈಫ್ನ ಕರ್ಕೊಂಡ್ಬರ್ತೀನಿ ಇವತ್ತು ಒಂದೇ. ಸರ್ ಸ್ವಲ್ಪ ಬ್ಯುಸಿ ಆಗಿದ್ದಾರೆ, ಬರ್ತಾರೆ ನೆಕ್ಸ್ಟ್ ಟೈಮ್ ಬಂದು. ನೀನು ಬಿಸಿ, ನಿನ್ನ ವೈಫು ಬಿಸಿ, ನಿನ್ನ ಮಗನೂ ಬಿಸಿ. ಯಾವ್ದು ನಿಮ್ದು? ಕೋಲಾರ ಸರ್. ನಿಮ್ಮ ವೈಫ್ ಅವರು? ಇಲ್ಲ ಬೆಂಗಳೂರು. ಬೆಂಗಳೂರವರಾ? ಎಲ್ಲಿ ಸಿಕ್ಕಿದ್ರಪ್ಪ? ಸೆನ್ಸ್ ಎಲ್ಲಿ ಸಿಗ್ತಾರೆ ಸರ್? ಹೋಟ್ಲಿಗೆ ಬೆಂಗಳೂರು. ಬರ್ತಾ ಇದ್ರ ಅಂತ ಕೇಳಿದೆ. ಇಲ್ಲ ಸರ್. ಓಕೆ, ಫಸ್ಟು ಎಣ್ಣೆಗೆ ಚೆನ್ನಾಗಿ ಈರುಳ್ಳಿನ ಹಾಕಿ ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಸ್ ಸರ್, ಟೊಮೊಟೊ ಹಾಕ್ತೀವಿ. ಹಾಕಿ ಸರ್, ಹಾಕಿ ನಮ್ಮ ಹಾಕಿ. ನಾಟಿ ಕೋಳಿಯ ಫ್ರೈ ತಿಂದೋರಿಗೆ ಗೊತ್ತಿರುತ್ತೆ ಮಜಾ. ಬೈಲರ್ ಕೋಳಿ ತಿನ್ನೋದಕ್ಕಿಂತ, ಫಾರಂ ಕೋಳಿ ತಿನ್ನೋದಕ್ಕಿಂತ ನಾಟಿ ಕೋಳಿ ಫ್ರೈ ತಿಂದೋರಿಗೆ ಗೊತ್ತಿರ್ತದೆ ಮಜಾ. ಯಾಕಂದರೆ ಅಷ್ಟೊಂದು ಅದ್ಭುತವಾಗಿರುತ್ತೆ. ನಾಟಿ ಕೋಳಿ ತಿನ್ನೋಕ್ಕೆ ಶುರು ಮಾಡಿದ್ರೆ ಬೇರೆ ಕೋಳಿ ತಿನ್ನೋಕ್ಕೆ ಹೋಗಲ್ಲ ಸಾಕಷ್ಟು ಜನ. ಸರ್ ಹಸಿಮೆಣಸಿನ್ಕಾಯಿ ಹಾಕಪ್ಪ. ಓಕೆ, ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಆಗಲ್ಲ. ಮತ್ತೆ ಯಾವತ್ತಪ್ಪ ನಿಮ್ಮ ಓಟಿಗೆ ರಜಾ ಹಾಕಿ ನೀನು ಹೋಗೋದು ಈಚೆ ಪಿಕ್ಚರ್ಗೆ ಹೋಗೋದು ಅಷ್ಟೇ ನಿಮ್ಮ ವೈಫ್ನ ಕರ್ಕೊಂಡು? ಸರ್ ನಮ್ಗೆ ವೀಕ್ಲಿ ಆಫ್ ಇರುತ್ತೆ ಸರ್ ನಮ್ಗೆ. ಹೌದಾ? ಯಾವ್ದು ವೀಕ್ಲಿ ಆಫ್ ತೊಗೊಳ್ತೀಯಾ ಯೂಶಲಿ? ನಾವು ಯೂಸಲಿ ಸ್ವಲ್ಪ ಗುರುವಾರ ಕಡಿಮೆ ಇರುತ್ತೆ ಹೋಟೆಲ್ ರಶ್ಶು. ಹೌದು. ಇಲ್ಲ ಸೋಮವಾರ ರಶ್ಶು ಕಡಿಮೆ ಇರುತ್ತೆ. ಹೌದು. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಇವಾಗಲ್ಲ? ಹೌದು. ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್. ಓಕೆ, ಅರಿಶಿನ ಪುಡಿ ಸ್ವಲ್ಪ ಸರ್. ಸ್ವಲ್ಪ ಅರಿಶಿನ ಪುಡಿ. ಆಮೇಲೆ ಖಾರದ ಪುಡಿ, ಅಚ್ಕಾರ್ ಪುಡಿ. ಅದು ಅವ್ರು ಹೊಟ್ಟಿದೆ ನಾಟಿ ಮನೆದ ಅಚ್ಕಾರ್ ಪುಡಿ. ಅದು ಆ ಕಲ್ಲು ನೋಡಿದ್ರೆ ಗೊತ್ತಾಗುತ್ತೆ. ಹಾಕಿ ಸರ್. ಒಳ್ಳೆ ಖಾರ ಇದೆಯಲ್ಲ? ಹೌದು ಸರ್, ಖಾರ ಇದೆ. ಓಕೆ, ಆಮೇಲೆ ಜೊತೆಗೆ ಸ್ವಲ್ಪ ಧನಿಯಾ ಪೌಡರ್. ಹೌದು. ಓಕೆ,
ಸ್ವಲ್ಪ ನೀರು ಹಾಕ್ಬೇಕು ಸರ್. ಹಾಕಿ. ಓಕೆ, ಎಸ್. ನೆಕ್ಸ್ಟು ಉಪ್ಪು ಸರ್. ಹಾಕಿ. ಈಗ ನಾಟಿ ಹಾಕಿ. ಹಾಕಿ. ನಾಟಿ ಕೋಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾಟಿ ಕೋಳಿಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕಿ 4 ವಿಷಲ್ ಕೂಗಿಸ್ಕೊಂಡಿರುವಂಥ ನಾಟಿ ಕೋಳಿ. ಎಸ್ ಸರ್, ಹಾಕಿ. ಹೌದು. ಹೋಟ್ಲಿಗೆ ಬಂದವರೆಲ್ಲ ಕೇಳ್ತಾರೆ ಏನು ಸರ್ ಟಿವಿಲಿ ಬಂದಿದ್ರಿ ಅಂತ. ಹೌದು ಸರ್, ನಮಗೆ ತುಂಬ ಜನ ಕೇಳ್ತಾರೆ ಸರ್. ಫುಲ್ಲು ರಾಮು ಇಷ್ಟು ದಿನ ಯಾರಿಗೂ ಗೊತ್ತೇ ಇಲ್ಲ. 20 ವರ್ಷದಿಂದ ರಾಮು ಅಡುಗೆ ಮಾಡ್ತಾ ಇದ್ದಾನೆ, ಯಾರಿಗೂ ಗೊತ್ತಿರಲಿಲ್ಲ. 3 ವಾರಗಳಿಂದ ರಾಮು ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾನೆ. ನಮ್ಮ ನಾಟಿ ಮನೆಗೆ ಹೋದವ್ರಲ್ಲ ರಾಮು ನೋಡ್ಕೊಂಬರ್ಬೋದು. ಅದ್ಭುತವಾಗಿರುವಂಥ ಅಡುಗೆಗಳನ್ನ ಮಾಡಿಕೊಡ್ತಾ ಇದ್ದಾರೆ. ದೊನ್ನೆ ಬಿರಿಯಾನಿ, ಮಟನ್ ಬಿರಿಯಾನಿ, ಮಾಮೂಲಿ ಬಿರಿಯಾನಿ, ಜೊತೆಗೆ ನಾಟಿ ಕೋಳಿ ಬಿರಿಯಾನಿ. ನಮ್ಮ ಕೋರಮಂಗಲ 5ನೇ ಬ್ಲಾಕ್ನಲ್ಲಿ ರೋಡ್ಲಿದೆ, ಮಂತ್ರಿ ಮಾಲಲ್ಲಿದೆ, ಜೆ ಪಿ ನಗರದ ಸೆಂಟ್ರಲ್ ಮಾಲಲ್ಲಿ ಕೂಡ ನಾಟಿ ಮನೆ ಇದೆ. ಈಗ ಬ್ಲಾಕ್ ಪೇಪರ್ ಪೌಡ್ರ್ ಹಾಕಿ. ಬ್ಲಾಕ್ ಪೆಪ್ಪರ್ ಪೌಡರ್. ಹೌದು. ಓಕೆ 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 ಓಕೆ. ಸ್ವಲ್ಪ ಗರಂ ಮಸಾಲ. ನಿಮ್ದು ನಾಟಿ ಮನೆ ಗರಂ ಮಸಾಲ. ಹೌದು ಸರ್. ಹಾಕಿ. ನಾಟಿ ಮನೆ ಗರಂ ಮಸಾಲ, ನಾಟಿ ಮನೆ ಅಚ್ಕಾರದ ಪುಡಿ, ನಾಟಿ ಮನೆ ಧನಿಯಾ ಪುಡಿ. ರಾಮು ಮಾಡ್ತಾರೆ ಅಡುಗೆ ಅಂದರೆ ಏನು ಚೆನ್ನಾಗಿ ಮಾಡ್ತಾರೆ ಅಂತ ಎಲ್ಲರೂ ಹೇಳೋದು. ರಾಮು ಇದೊಂದು ಚೆನ್ನಾಗಿ ಮಾಡ್ತೀಯ ಅಂತ ಏನು ಹೇಳ್ತಾರೆ? ಆ ಥರ ಏನು ಹೇಳ್ತಾರಾ? ಸರ್ ನಾಟಿ ಕೋಳಿ ದೊಣ್ಣೆ ಬಿರಿಯಾನಿ. ನೀನು ಫೇಮಸ್ಸಾ? ಹೌದು ಸರ್. ಓಕೆ, ನಾಟಿ ಕೋಳಿ ದೊನ್ನೆ ಬಿರಿಯಾನಿಗೆ ಸಿಕ್ಕಾಪಟ್ಟೆ ಫೇಮಸ್ಸು ನಮ್ಮ ರಾಮು ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನಾಟಿ ಮನೆಯಿಂದ ಬಂದಿದ್ದಾರೆ. ಓಕೆ, ಸ್ವಲ್ಪ ಧನಿಯಾ, ಏನದು? ಕೊತ್ತಂಬರಿ ಸೊಪ್ಪು. ಹಾಕಿ ಹಾಕಿ ಹಾಕಿ. ಇನ್ನೇನು ಹಾಕಬೇಕು? ಅಷ್ಟೇ ಸರ್, ಸ್ವಲ್ಪ ತುಪ್ಪ ಹಾಕಿ. ಸ್ವಲ್ಪ ತುಪ್ಪ ಹಾಕ್ಲೇಬೇಕು. ಹೋಟ್ಲವ್ರಲ್ವ ಇವರು, ಕಡೆಯಲ್ಲಿ ಇಳಿಸ್ಬೇಕಂದ್ರೆ ಒಂದು 2 ಸ್ಪೂನ್ ತುಪ್ಪ ಹಾಕಿದ್ರೆ ಅದಕ್ಕೆ ಮಜಾ ಬರೋದು ಅಂತ ಅವರು. ಓಕೆ, ಹಾಕಿ. ಎಷ್ಟು ಅರ್ಧ ಕೆ ಜಿ ಇದೆಯಾ ಕೋಳಿ? ಹೌದು ಸರ್. ಓಹೋ, ವೆರಿ ಗುಡ್. ಅಷ್ಟೇ ಸರ್. ಇಷ್ಟೇನಾ? ಹೌದು ಸರ್. ಒಳ್ಳೆ ನಾಟಿ ಕೋಳಿ ಫ್ರೈ ಸಾರ್ ಮಜವಾಗಿರುತ್ತೆ. ಹಿಂಗೆ ಮಾಡ್ಕೊಡ್ತಾ ಇರಬೇಕು, ಒಂದೊಂದು ಎಳ್ಕೊಳ್ತಾ ಇರಬೇಕು, ತಿಂತಾ ಇರಬೇಕು, ಅದು ಮಜಾನ ನೋಡಬೇಕು. ಆಫ್ ಮಾಡಿ. ಪಾಪ ಅಣ್ಣ. ಅಷ್ಟೇ ಸರ್. ಒಳ್ಳೆ ನಾಟಿ ಕೋಳಿ ಫ್ರೈ. ಯಾರು ಬಂದಿದ್ರು ನಿಮ್ಮ ಜೊತೆಗೆ ನಿಮ್ಮ ಹೋಟ್ಲಿಂದ? ಸರ್ ನಮ್ಮ ಎಮ್ ಡಿ ಬಂದಿದ್ದಾರೆ ಸರ್. ಏನು ಇವರಾ? ರವಿಶಂಕರ್ ಅವರಾ? ಹೌದು ಸರ್. ಅವರೇ ಬಂದ್ರಾ? ಹೌದು ಸರ್. ಓಕೆ, ಎಸ್ ಸರ್. ಅದಕ್ಕೆ ಸ್ವಲ್ಪ ಮೇಲೆ ಗಾರ್ನಿಷ್ ಕೊತ್ತಂಬರಿ ಸೊಪ್ಪು. ಸಿರ್ಗಾ ಗಾರ್ನಿಷಾ? ಹೌದು ಸರ್. ನಾಟಿ ಕೋಳಿ ಇದು ತಿಂತಾ ಇದ್ರೆ ಒಂದು ಸರಿ ಹಿಂಗೆ ನೆಕ್ಕಿದ್ರೆ ಇನ್ನೊಂದು ಸರಿ ಕೈ ಅಲ್ಲೇ ಹೋಗ್ತಾ ಇರಬೇಕು, ಒಂದು ಸರಿ ಹಿಂಗೆ ಎಳಿಬೇಕು. ಸ್ವಲ್ಪ ಆಡಿದ್ದೇ ಇರುತ್ತೆ. ಈ ಬೇರೆ ಕೋಳಿ ಥರ ಅಷ್ಟೊಂದು ಸ್ಮೂತಾಗಿ ತಿನ್ನೋಕ್ಕಾಗಲ್ಲ, ಸ್ವಲ್ಪ ಆಡಿರುತ್ತೆ, ಆದರೆ ಮಜವಾಗಿರುತ್ತೆ. ನೋಡಿ ಸರ್, ನಾಟಿ ಕೋಳಿ ಫ್ರೈ ರೆಡಿ. ನಾಟಿ ಕೋಳಿ ಫ್ರೈ, ನಾಟಿ ಮನೆಯ ನಾಟಿ ಕೋಳಿ ಫ್ರೈನ ರೆಡಿ ಮಾಡಿದ್ದಾರೆ ರಾಮು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದನ್ನ ನಾಟಿ ಮನೆಯಿಂದ ಬಂದು ಯಾವ ರೀತಿ ಮಾಡಿದ್ರು ಆಮೇಲೆ ತೋರಿಸ್ತೀನಿ. ಚೆನ್ನಾಗಿದ್ರೆ ಮಾತ್ರ ಹೇಳ್ತೀನಿ. ಫಸ್ಟ್ ನಾವು ಇಬ್ಬರೇ ಕುತ್ಕೊಂಡು ತಿಂತೀವಿ. ಬನ್ನಿ. ಯಾರು ಬಂದಿದ್ದಾರೆ? ನಿಮ್ಮ ಬಾಸಲ್ಲ? ಹೌದು ಸರ್. ರವಿಶಂಕರ್ ಅವ್ರು ಬಂದಿದ್ದಾರಾ? ಹೌದು ಸರ್, ಬನ್ನಿ. ರವಿಶಂಕರ್ ಅವರೇ ಬನ್ನಿ ಸರ್. ಬನ್ನಿ 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 ಬನ್ನಿ. ನಮಸ್ಕಾರ. ನಮಸ್ಕಾರ, ಬನ್ನಿ ಸರ್. ಲುಕಿಂಗ್ ವೆರಿ ಫ್ರೆಶ್. ಆರಾಮಾಗಿದೆ, ಕೂತ್ಕೊಳ್ಳಿ ಸರ್. ನೋಡಿ, ಒಳ್ಳೆ ನಾಟಿ ಕೋಳಿ ಫ್ರೈ ಮಾಡಿಸಿದೀವಿ ನಿಮ್ಗೋಸ್ಕರನೇ ನಮ್ಗೋಸ್ಕರ ಮಾಡಿ ಮತ್ತೆ ಕೊಟ್ಟಿದ್ದಾರೆ. ಮತ್ತೆ ಬಂದ್ಬಿಟ್ಟು ನೋಡಿ ಸರ್. ನಿಮ್ಗೆ ಸರ್ವ್ ಮಾಡೋಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆ ಒಂದು ನಾಟಿ ಮನೆಯಿಂದ ಬಂದಿದ್ದಾರೆ ರವಿಶಂಕರ್ ಅವರು. ಎಲ್ಲಿ ಪಾರ್ಟ್ನರ್ ಕರ್ಕೊಂಡ್ ಬರ್ತೀವಿ ಅಂದ್ರಿ? ಅವರು ಬಿಸಿನಾ? ಗೋವಾ ಹೋಗಿದ್ದಾರೆ. ಇರ್ಲಿ ಬಿಡಿ ಸರ್, ಕೆಲಸಕ್ಕೆ ಬರದೇವರೆಲ್ಲ ಇಲ್ಲಿ ಇರ್ತಾರೆ. ಆರಾಮಾಗಿರ್ಬೇಕು ಅಂದ್ರೆ ಗೋವಾಗ ಹೋಗ್ತಾರೆ. ಹೋಗ್ಲಿ ಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ನಾಟಿ ಕೋಳಿಯ ಚಿಕನ್ ಅನ್ನ ಮಾಡಿದ್ದಾರೆ. ಮೂರ್ತಿ ಪಾಪ ಕೊಡಪ್ಪ, ನೋಡೋ ನಾಟಿ ಕೋಳಿ ಎಷ್ಟು ಚೆನ್ನಾಗಿ ಮಾಡೋರು ಹೋಟೆಲ್ ಇಲ್ಲ. ರಾಮನ್ ಒಂದು 2 ದಿನ ಕಳಿಸ್ಕೊಡಿ ಸರ್ ನಮ್ಮ ಹೋಟ್ಲಿಗೆ. ಖಂಡಿತ ಒಂದು 2 ದಿನ ಒಳ್ಳೊಳ್ಳೆ ಮಾಡ್ಕೊಂಡು ಕಳಿಸ್ತೀವಿ. ರೆಸಿಪಿನ ನಿಮ್ಮ ಬುಕ್ಕಲ್ಲೂ ನಾವು ಪ್ರಿಂಟ್ ಮಾಡ್ಬೋದು. ಹೌದು ಸರ್, ದಟ್ ಎಲ್ಲರಿಗೂ ಅನುಕೂಲ ಆಗುತ್ತೆ. ಎಸ್ ಸರ್, ನೋಡಿ ಟೇಸ್ಟ್ ಮಾಡಿ ನೋಡಿ. ನಮ್ಮ ಹೋಟ್ಲಲ್ಲಿ ಮಾಡಿದ್ದಕ್ಕೆ ಚೆನ್ನಾಗಿ ಬಂದಿದ್ಯಾ? ನಿಮ್ಮ ಹೋಟ್ಲಲ್ಲಿ ಮಾಡೋದು ಚೆನ್ನಾಗಿರ್ತಾ ಹೇಳಿ? ಎಲ್ಲ ಒಂದೇ ಸರ್ ಅಲ್ವಾ?
ಇನ್ನೂ ಖಾರ ಹಾಕ್ಬೋದಾಗಿತ್ತು. ಹಾಂ ಸ್ವಲ್ಪ ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲ ಸರ್ ನಮ್ಮದು, ಅದಕ್ಕೆ ಫ್ಯಾಮಿಲೀಸ್ ಎಲ್ಲ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದಿಲ್ಲ. ಅದಕ್ಕೆ ಮಕ್ಕಳು ಎಲ್ಲ ಬಂದಿರ್ತಾರಲ್ಲ, ಅದಕ್ಕೋಸ್ಕರ ಮೀಡಿಯಂ ಸೈಜ್ ಮಾಡಿದ್ರೆ ಎಲ್ರಿಗೂ ಸಪ್ರೇಟ್ ಆರ್ಡರ್ ಮಾಡೋ ಥರ ಇಲ್ವಲ್ಲ, ಒಂದೇ ತಗೊಂಡ್ರೆ ಅದೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದಲ್ಲ ಸರ್ ಕ್ಲೀನಾಗಿ. ಓಕೆ, ಅದಕ್ಕೆ ಸ್ವಲ್ಪ ಖಾರ ಕಡಿಮೆ. ಹೌದು ಸರ್. ಯೂಶಲಿ ಅಂದರೆ ನಾಟಿ ಕೋಳಿ ಇದ್ರೆ ಸ್ವಲ್ಪ ಖಾರ ಆಗಿರೋ ಜೋರಾಗಿದ್ರೆ ಮಜಾ ಅಂತ. ಹೌದೌದು ಸರ್, ಹೇಗಿದೆ? ಸಖತ್ತಾಗಿದೆ. ಏನಿಲ್ಲ ಹೌದೌದು. ಇದು ಕಾಂಬಿನೇಷನ್ ಏನು? ಸರ್ ಇದಕ್ಕೆ ಕಾಂಬಿನೇಷನ್ ಬಂದ್ಬಿಟ್ಟು ಚಪಾತಿ, ರಾಗಿ ಬಾಲ್ ಎಲ್ಲದರಲ್ಲೂ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದು. ರೈಸಲ್ಲೂ ತಿನ್ಬೋದು ಸರ್. ಸ್ವಲ್ಪ ಸೆಮಿ ಗ್ರೇವಿ ಮಾಡ್ಕೊಂಡ್ರೆ ರೈಸ್ ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಮುದ್ದೆ ಫೇಮಸ್ ಸರ್, ನಾಟಿ ಕೋಳಿ ಫ್ರೈ ಮುದ್ದೆ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ದೋಸೆ ಇದೆ, ದೋಸೆಗೂ ಚೆನ್ನಾಗಿರುತ್ತೆ. ಎಷ್ಟಪ್ಪ ನಾಟಿ ಕೋಳಿ ನಿಮ್ಮಲ್ಲಿ? ಸರ್ ಒಂದು 200-250 ರುಪೀಸ್. 199 ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮ ಹೋಟ್ಲಲ್ಲಿ. 215 ಅಷ್ಟವರೆಗೂ ಇರುತ್ತೆ ರೇಟ್. ಬಟ್ ನಾಟಿ ತುಂಬ ಹೆಲ್ತ್ಗೆ ಒಳ್ಳೆಯದು. ನೀವೆಲ್ಲಿಂದ ತರಿಸಿ ನಾಟಿ ಕೋಳಿನ? ನಮ್ಮ ವೆಂಡರ್ ಇದ್ದಾರೆ ಸರ್. ಸೊ ಇಬ್ಬರು ವೆಂಡರ್ಸ್ ಇದ್ದಾರೆ. ಅವ್ರು ಫಾರ್ಮಿಂದ ತಗೊಂಡ್ಬರ್ತಾರೆ. ಸೊ ಇದಕ್ಕೆ ವ್ಯಾಕ್ಸಿನ್ಸು ಅದೆಲ್ಲ ಹಾಕಲ್ಲ. ಸೊ ಅದರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ರವಿ ಅವರೇ, ಭಾಳ ಖುಷಿ ಆಯ್ತು ಬಂದಿದ್ದಕ್ಕೆ. ಥ್ಯಾಂಕ್ ಯು. ಅದೇ ಹೇಳ್ತಾ ಇದೆ, ಒಳ್ಳೆ ಒಂದು ಬಿರಿಯಾನಿ ಎಲ್ಲ ಮಾಡಪ್ಪ ನಿಮ್ಮದು ನಾಟಿ ಸ್ಟೈಲಿಂದು, ನಾಟಿ ಮನೆದು ಅಂತ ಹೇಳಿದ್ದೀನಿ. ನಾಟಿ ಮನೆಗೆ ಹೋಗ್ಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಹುಡ್ಕೋದೆಲ್ಲಿ ಅಡ್ರೆಸ್ಸು, ಜಾಗ ಸಿಕ್ಕಲ್ಲ ಅಂದರೆ ಏನು ಮಾಡೋದು, ಖಾಲಿ ಆಗಿಬಿಟ್ಟಿದ್ರೆ ಏನು ಮಾಡೋದು, ಫುಡ್ಸ್ ಎಲ್ಲ ನೋ ಪ್ರಾಬ್ಲಮ್. ಅದಕ್ಕೋಸ್ಕರ ನಂಬರ್ ಹೇಳ್ತಾ ಇದ್ರೆ ರಾಮು ಅವ್ರು ನಮ್ಮ ಇವತ್ತಿನ ಕಾರ್ಯಕ್ರಮ. ರಾಮು, ನಿಮ್ಮ ನಂಬರ್ ಹೇಳಿ. 4111 4111 666 1. 4111 666 ಹೌದು. ಓಕೆ, ಈ ನಂಬರ್ ಫೋನ್ ಮಾಡಿ. ನೀವೇ ಇವತ್ತು ರಿಸರ್ವೇಷನ್ ಮಾಡ್ಕೊಳ್ಳಿ, ನಾಟಿ ಮನೆಗೆ ಹೋಗಿ ಅದ್ಭುತ ಊಟ ಮಾಡ್ಕೊಂಬನ್ನಿ. ಥ್ಯಾಂಕ್ ಯು. ನಾಟಿ ಫ್ರೈ ಮಾಡುವ ವಿಧಾನ: ಒಂದು ಪ್ಯಾನಿಗೆ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಹುರಿದು ಕರಿಬೇವು, ಟೊಮೊಟೊ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ನೀರು, ಉಪ್ಪು ಹಾಕಿ ಬಾಡಿಸಿ ಬೇಯಿಸಿಕೊಂಡ ನಾಟಿ ಕೋಳಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ನಾಟಿ ಫ್ರೈ ನಿಮ್ಮನೇಲೂ ರೆಡಿ. ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಅರ್ಪಿಸುವ ಮುರಳಿ ಮಿಲ್ಟ್ರಿ ಊಟ ಕಾರ್ಯಕ್ರಮ ಮುಗಿಸ್ಬೇಕು. ಹೇಗಿತ್ತು ಕಾರ್ಯಕ್ರಮ? ಸಿಕ್ಕಾಪಟ್ಟೆ ಹೋಟ್ಲವ್ರನ್ನ ಕರೆಸ್ತಾ ಇದೀವಿ, ಒಳ್ಳೆ ನಾನ್ ವೆಜ್ ಮಾಡೋರನ್ನ ಕರೆಸ್ತಾ ಇದೀವಿ, ಅದ್ಭುತವಾಗಿರುವಂಥ ವೆರೈಟಿ ಐಟಮ್ಗಳನ್ನ ತೋರಿಸ್ತಾ ಇದೀವಿ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ಕರ್ಸ್ಕೊಳ್ತೀವಿ, ಅದ್ಭುತವಾಗಿರೋ ಅಡುಗೆನ ಮಾಡಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಅರ್ಪಿಸುವ ಮುರಳಿ ಮಿಲ್ಟ್ರಿ ಊಟ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗ್ತೀವಿ.